Hello students, welcome to the Law Excellence IAS Academy. I am Rashmi and let us analyze today's current affairs. ಅದಕ್ಕಿಂತ ಮುಂಚೆ ಏನು ಅಂತಂದ್ರೆ all the RCB fans are so happy today since from yesterday itself because yesterday's match ನಲ್ಲಿ ಏನು ಅಂತಂದ್ರೆ RCB ವಿನ್ ಆಯಿತು. RCB ವಿನ್ ಆಗಿದ್ದಕ್ಕೆ ಎಲ್ಲ ಒಂದು ಕರ್ನಾಟಕದ ಸ್ಟೂಡೆಂಟ್ಸ್ ಅಂಡ್ ಆಲ್ಸೋ RCB and ಫ್ಯಾನ್ಸ್ಗಳು ತುಂಬ ಹ್ಯಾಪಿ ಆಗಿದ್ದಾರೆ. ಅಂಡ್ ಆಲ್ಸೋ ದೇರ್ ಆರ್ ಮೆನಿ ಆಸ್ಪಿರೆಂಟ್ಸ್, KPSC ಆಸ್ಪಿರೆಂಟ್ಸ್ ಆಗಿರಲಿ, UPSC ಆಸ್ಪಿರೆಂಟ್ಸ್ ಆಗಿರಲಿ, ತುಂಬಾನೇ ಒಂದು ಖುಷಿಯನ್ನು ಪಟ್ಟಿದ್ದೀರಾ. ಆ್ಯಂಡ್ ಹೌ ದಿ IPL, ಹೌ ದಿ RCB ಇಸ್ ಅನ್ಪ್ರೆಡಿಕ್ಟೇಬಲ್. ಇವನು RCB ಏನು ಅಂತ ತುಂಬ ಅನ್ಪ್ರಿಡಿಕ್ಟೇಬಲ್ ಇದು ಹೌದಾ. ಮಲ್ಕೊಂಡಿರೋಂಥ ಮ್ಯಾಚು ಗೆತ್ತು ಹೌದಾ, ಈ ಥರ ಗೆಲ್ತು. ದಟ್ ಈಸ್ ವೈ ನೀವು ಏನು ಮಾಡಬೇಕು ಅಂತಂದರೆ ಫ್ಯೂಚರಲ್ಲಿ ಯು ಶುಡ್ ಆಲ್ಸೋ ಜಸ್ಟ್ ಹ್ಯಾವ್ ದಟ್ ಕಾಷಸ್ ರಿಗಾರ್ಡಿಂಗ್ ದ UPSC ಹೌದಾ. ಜಸ್ಟ್ ಪುಟ್ ಯೋರ್ ಆಲ್ ದಿ ಹಾರ್ಡ್ ವರ್ಕ್ ಎಫರ್ಟ್ಸ್ನ ಹಾಕಿ, ಡೆಡಿಕೇಶನ್ ಇರಲಿ, ತುಂಬ ಚೆನ್ನಾಗಿ ಓದ್ಕೊಂಡು ನೆಕ್ಸ್ಟ್ ಟೈಮ್ ಯು ಶುಡ್ ಬಿಕಮ್ ಅ ಆಫೀಸರ್. ಆ್ಯಂಡ್ ಈ ಸಾತಿ ತುಂಬ ಒಂದು RCB ಫ್ಯಾನ್ಸ್ಗಳು ಏನು ಹೇಳಿದ್ದಾರೆ ಅಂತಂದರೆ ದೇ ಆರ್ ಗೋಯಿಂಗ್ ಟು ಗೆಟ್ ಮ್ಯಾರಿ ದಿಸ್ ಇಯರ್, ಫೈನಲಿ ದಿಸ್ ಇಯರ್. ಆ್ಯಂಡ್ ನೆಕ್ಸ್ಟ್ ಇಯರ್ನಲ್ಲಿ ಏನು ಅಂತಂದರೆ ತುಂಬ ಮದುವೆ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ದ್ಯಾಟ್ ವಿಲ್ ಬೂಸ್ಟ್ ದ ಇನ್ಕಮ್ ಆಫ್ GSDP ಆಲ್ಸೋ, ದಿಸ್ ಕರ್ನಾಟಕಸ್ GSDP ಹೌದಾ. ಹೆಂಗೆ ನೋಡಿ ಯಾವ ಥರ ಒಂದು RCB ಗೆದ್ದಿದ್ದಕ್ಕೆ ತುಂಬ ಜನರು ಖುಷಿಯಾಗಿ ಏನು ಅಂತಂದರೆ ಈ ವರ್ಷನಾದರೂ ಮದುವೆ ಮಾಡ್ಕೊಳ್ಳೋಣ, ಈ ವರ್ಷನಾದರೂ ಕರಿಯರ್ ಇನ್ನೂ ಕೂಡ ಸಕ್ಸಸ್ಫುಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ತುಂಬ ಒಂದು ಪ್ಲ್ಯಾನಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀರಾ, ತುಂಬ ಖುಷಿಯನ್ನು ಕೂಡ ಪಟ್ಟಿದ್ದೀರಾ. ಅಲಾಂಗ್ ವಿತ್ ದ್ಯಾಟ್ ನೋಡಿ ಅದು ಯಾವ ಥರ ಎಕಾನಮಿಗೆ ರಿಲೇಟ್ ಆಗ್ತದೆ ಅಂತ ಹೇಳಿ ಹೌದಾ. ಹೌ ಇಟ್ ವಿಲ್ ಬೂಸ್ಟ್ ದಿ ಟೂರಿಸಮ್ ಸೆಕ್ಟರ್, ಹೌ ಇಟ್ ವಿಲ್ ಬೂಸ್ಟ್ ದಿ ಅದರ್ ಸೆಕ್ಟರ್ಸ್ ಆಸ್ ವೆಲ್. ಒಂದು ಮ್ಯಾರೇಜ್ ನೋಡಿ ತುಂಬ ಎಷ್ಟೊಂದು ಡೆಸ್ಪರೇಟ್ ಆಗಿದ್ದಾರೆ RCB ಫ್ಯಾನ್ಸ್ಗಳಂತಂದ್ರೆ ಮದುವೆ ಆಗಲಿಕ್ಕೆ, ಕೆಲವೊಂದಿಷ್ಟು ಯೂತ್ಸ್ಗಳು ಮದುವೆ ಆಗ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡಿದ್ರು. ಆ್ಯಂಡ್ ಮನೆಯಲ್ಲಿ ಏನು ಅಂತಂದರೆ ತುಂಬ ಒಂಥರ ಏನು ಅಂತಂದರೆ ಇವಾಗ ಖುಷಿಯಾಗಿರುವಂಥ ಒಂದು ಒಳ್ಳೆ ವಿಚಾರ ಎಲ್ಲರಿಗೂ ಕೂಡ. ಆ್ಯಂಡ್ ದೇರ್ ಈಸ್ ಅ ಲಾಟ್ ಆಫ್ ಪೀಸ್ ಅದಾ, ತುಂಬ ಒಂಥರ ಏನು ಅಂದರೆ ಖುಷಿಯಾಗಿದೆ, ಒಂದು ಪೀಸ್ಫುಲ್ ಆಗಿ ಒಂದು ಏನು ಅಂದರೆ ಎನ್ವೈರ್ಮೆಂಟ್ ಎಲ್ಲ ನೋಡ್ತಾ ಇದ್ದೀವಿ ಸಿನ್ಸ್ ಫ್ರಮ್ ಎಸ್ಟರ್ಡೇ. ಓಕೆ, ಲೆಟ್ ಅಸ್ ಸಿ ಫರ್ದರ್ ಯಾವ ಥರ ಏನಾಗ್ತದೆ ಅಂತ ಹೇಳಿ. ಓಕೆ, ಜಸ್ಟ್ ಬಿ ಹ್ಯಾಪಿ ಆ್ಯಂಡ್ ಆಲ್ಸೋ ಕಾನ್ಸಂಟ್ರೇಟ್ ಆನ್ ಯೋರ್ ಅಪ್ಕಮಿಂಗ್ ಎಕ್ಸಾಮ್ಸ್ ರಿಗಾರ್ಡಿಂಗ್ ದಿಸ್. ಮುಂದಿನ ಸಾತಿ ಏನು ಅಂತಂದರೆ ತುಂಬ ಕರ್ನಾಟಕದ ವತಿಯಿಂದ ತುಂಬ UPSC ಆಸ್ಪಿರೆಂಟ್ಸ್ಗಳು ಹೆಮ್ಮೆಯಿಂದ ಗೆದ್ಕೊಂಡು ಏನು ಅಂತಂದರೆ ಅವರು ಒಂದು ಒಳ್ಳೆ ಆಫೀಸರ್ ಆಗಲಿ ಅಂತ ಹೇಳಿ ನನ್ನ ಒಂದು ಹಾರೈಕೆ ಕೂಡ. ಓಕೆ, ಲೆಟ್ ಅಸ್ ಅನಲೈಸ್ ದೀಸ್ ಆರ್ಟಿಕಲ್ಸ್. ಫಸ್ಟ್ಲಿ ದ ಲಡಾಖ್ ಗೆಟ್ಸ್ ಅ ನ್ಯೂ ಪಾಲಿಸೀಸ್ ಆನ್ ಕೋಟಾ. ಲಡಾಖ್ಗೆ ಏನು ಅಂತಂದರೆ ಕೆಲವೊಂದಿಷ್ಟು ಪ್ರಿವಿಲೇಜಸ್ನ ನೀಡಿದ್ದಾರೆ, ಕೆಲವೊಂದಿಷ್ಟು ಏನು ಅಂತಂದ್ರೆ ಈ ಪಾಲಿಸೀಸ್ಗಳನ್ನ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು. ಲೆಟ್ ಅಸ್ ಸಿ ರಿಗಾರ್ಡಿಂಗ್ ದ್ಯಾಟ್. ಆಲ್ಸೋ ಲೆಟ್ ಅಸ್ ಸ್ಟಡಿ ರಿಗಾರ್ಡಿಂಗ್ ದ India-Australia ರಿಲೇಷನ್ಶಿಪ್ ಯಾವ ಥರ ಇದೆ, ಆ್ಯಂಡ್ ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್ಗಳಾಗಿರ್ಬೋದು, ಆ್ಯಂಡ್ ರಿಲೇಷನ್ಶಿಪ್ ರಿಗಾರ್ಡಿಂಗ್ ದ ಸ್ಟ್ರಾಟಜೀಸ್ ಪಾರ್ಟ್ನರ್ಶಿಪ್. ಲೆಟ್ ಅಸ್ ಸ್ಟಡಿ ದ್ಯಾಟ್ ಆಲ್ಸೋ. ಆ್ಯಂಡ್ ದ ವೆರಿ ಇಂಪಾರ್ಟೆಂಟ್ ಈಸ್ ರಿಗಾರ್ಡಿಂಗ್ the IISc has some of the researchers, they have developed the metal-based nanozyme that prevents the excessive blood clotting. ತುಂಬ ಬ್ಲಡ್ ಕ್ಲಾಟಿಂಗ್ ಆಗೋದ್ರಿಂದ ಏನಾಗ್ತದೆ, ಆ ಲಂಪ್ಸ್ಗಳೆಲ್ಲ ಆಗ್ಬಿಡ್ತದೆ. ದಟ್ ಈಸ್ ವೈ ಇನ್ ಆರ್ಡರ್ ಟು ಹ್ಯಾವ್ ದಿ ಮಿನಿಮಲ್ ಬ್ಲಡ್ ಕ್ಲಾಟಿಂಗ್, ದಟ್ಸ್ ವೈ ದೇ ಹ್ಯಾವ್ ಇನ್ವೆಂಟೆಡ್ ದಿಸ್ ಒನ್ ಮೆಟಲ್-ಬೇಸ್ಡ್ ನ್ಯಾನೋಸೈಮ್. ಅದು ಏನು ಅಂತ ಹೇಳಿ ಲೆಟ್ ಅಸ್ ಸ್ಟಡಿ ರಿಗಾರ್ಡಿಂಗ್ ದ್ಯಾಟ್ ಆಸ್ ವೆಲ್. Ladakh gets a new policy on quota domicile status as well. ತುಂಬ ವರ್ಷಗಳಿಂದ ಏನು ಅಂತಂದರೆ ಈ ಲಡಾಖ್ ಪೀಪಲ್ಗಳು ಏನು ಅಂತಂದರೆ ಒಂದು ಸತ್ಯಾಗ್ರಹವನ್ನು ಕೂಡ ಮಾಡ್ತಾ ಬಂದಿದ್ರು. ವಿ ಹ್ಯಾವ್ ಸೀನ್ ಸಿನ್ಸ್ ಫ್ರಮ್ ಮೆನಿ ಇಯರ್ಸ್ ದೇ ಆರ್ ಸಮ್ ಆಫ್ ದೀಸ್ ಲೀಡರ್ಸ್ ಆಫ್ ದಿ ಲಡಾಖ್. ಓಕೆ, ಅಲಾಂಗ್ ವಿತ್ ದ ಪೀಪಲ್, ಅಲಾಂಗ್ ವಿತ್ ದ ರೆಸಿಡೆಂಟ್ಸ್ ಆಫ್ ದಿ ಲಡಾಖ್ people, what they used to do, they used to do some of the ಸತ್ಯಾಗ್ರಹ ಆಲ್ಸೋ, ಫಾಸ್ಟಿಂಗ್ ಸತ್ಯಾಗ್ರಹ ಈ ಥರ ಎಲ್ಲ ಮಾಡ್ತಾ ಬಂದಿದ್ರು, ಉಪವಾಸ ಸತ್ಯಾಗ್ರಹ ಎಲ್ಲವೂ ಕೂಡ. ಏನಕ್ಕೆ ಮಾಡ್ತಾ ಬಂದಿದ್ರು ಅಂದರೆ ದಿ ವಾಂಟೆಡ್ ಸಮ್ ಕೈಂಡ್ ಆಫ್ ಸ್ಪೆಷಲ್ ಸ್ಟೇಟಸ್ ಇನ್ ಅ ಕಾನ್ಸ್ಟಿಟ್ಯೂಷನ್. ಆ ಸಂವಿಧಾನದಲ್ಲಿ ಒಂದು ಸ್ಪೆಷಲ್ ಸ್ಟೇಟಸ್ ಸಿಗ್ಬೇಕು ಅವ್ರಿಗೆ. ಎಲ್ಲಿ? 6th ಶೆಡ್ಯೂಲ್ನಲ್ಲಿ. ಆ 6th ಶೆಡ್ಯೂಲ್ನಲ್ಲಿ 6ನೇ ಅನುಸೂಚಿಯಲ್ಲಿ ಇವ್ರಿಗೂ ಒಂದು ನಮಗೂ ಒಂದು ಸ್ಥಾನ ಸಿಗಬೇಕು ಅಂತೇಳಿ ತುಂಬ ವರ್ಷದಿಂದ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ now the central government ನವರು ಏನು ಅಂತಂದ್ರೆ they have given some of the guidelines, also the policies for the Ladakh people. ಅವ್ರಿಗೆ ಕೆಲವೊಂದಿಷ್ಟು ಪ್ರಿವಿಲೇಜಸ್ನ ಕೊಡ್ತಾ ಇದ್ದಾರೆ. even though they didn't mention in a 6th schedule of the constitution, but ಏನು ಅಂತಂದ್ರೆ now they have got little privileges over these ಏನು ಅಂತಂದ್ರೆ ಕೆಲವೊಂದಿಷ್ಟು ಪ್ರಿವಿಲೇಜಸ್ಗಳು ಸಿಕ್ಕಿದ್ದಾವೆ. ಏನು ಅಂತ ಹೇಳಿ ಲೆಟ್ ಅಸ್ ಅನಲೈಸ್ ದ್ಯಾಟ್ ಆಲ್ಸೋ.
we know that we have knowing since from 2019 ಇಂದ ಏನಾಗ್ತಾ ಬಂತು, from 2019 we are seeing that this parliament have removed the special privileges for the Jammu and Kashmir. ಹೌದಾ, ಒಂದು ಆರ್ಟಿಕಲ್ 370 ಅನ್ನ ಅಬಾಲಿಷ್ ಕೂಡ ಮಾಡ್ತು. ಅಂಡ್ ದಟ್ ಸ್ಟೇಟ್ ಜಮ್ಮು ಅಂಡ್ ಕಾಶ್ಮೀರ್ ಸ್ಟೇಟ್ ಇದ್ದಿದ್ದು ಏನಾಯ್ತು, ಇಟ್ ವಾಸ್ ಬಿನ್ ಸ್ಪ್ಲಿಟೆಡ್ ಇಂಟು ಟೂ ಯೂನಿಯನ್ ಟೆರಿಟರೀಸ್ ಆಗಿ ಅದು ಏನಾಯ್ತು ಅಂತಂದ್ರೆ ವಿಂಗಡಣೆಗೊಳ್ತು. ವಿಚ್ ಆರ್ ದೋಸ್, ಆಸ್ ಯು ಆರ್ ನೋಯಿಂಗ್ ದಿ ಜಮ್ಮು ಅಂಡ್ ಕಾಶ್ಮೀರ್ ಆಗಿರಲಿ ಆ್ಯಂಡ್ ಆಲ್ಸೋ ದಿ ಲಡಾಖ್ ಆಗಿರಲಿ. ವಿ ಆರ್ ಹ್ಯಾವಿಂಗ್ ದ ಟೂ ಯೂನಿಯನ್ ಟೆರಿಟರೀಸ್. ಹೌದಾ, ಈ ಟೂ ಯೂನಿಯನ್ ಟೆರಿಟರೀಸ್ಗಳಿಗೆ ಸ್ಪೆಷಲಿ ಆ ಲಡಾಖ್ಗೆ ಏನು ಪ್ರಿವಿಲೇಜಸ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಲೆಟ್ ಅಸ್ ಅನಲೈಸ್ ದ್ಯಾಟ್ ಆಲ್ಸೋ. ಸಿ, these places, these territories are having the unified or else different kinds of culture over there, different kinds of tradition is over there. ಹೌದಾ, ಆ ಒಂದು ಕಲ್ಚರ್, ಆ ಒಂದು ಟ್ರೆಡಿಷನ್ಗೆ ಏನು ಅಂತಂದ್ರೆ ಧಕ್ಕೆ ಬರಬಾರ್ದು ಯಾವಾಗಲೂ ಕೂಡ. ಹೌದಾ, ಅದನ್ನೇ ಏನು ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ಯಾರು ಮಾಡಬೇಕು, ಪಾರ್ಲಿಮೆಂಟ್ನವ್ರು ಮಾಡಬೇಕು. that is what the Ladakh people are telling here. Okay, we are having the tradition and culture and over the land. ಅಂಡ್ ಅಲ್ಲಿ ಏನು ಅಂತಂದ್ರೆ ಆ ಒಂದು ಜನರಲ್ಲಿ ಏನು ಅಂತಂದ್ರೆ ಅದು ಪ್ರೊಟೆಕ್ಟ್ ಮಾಡುವಂತ ಒಂದು ಸಂವಿಧಾನದಲ್ಲಿ ಒಂದು ಪ್ರೊಟೆಕ್ಟ್ ಮಾಡುವಂತ ಒಂದು ವಿಧಿಯನ್ನ ನಮಗೆ ಕಲ್ಪಿಸ್ಕೊಡಿ ಅಂತ ಹೇಳಿ ದೀಸ್ ಪೀಪಲ್ ಆರ್ ಆಸ್ಕಿಂಗ್. ಅಂಡ್ ರೀಸೆಂಟ್ಲಿ ಏನ್ ಮಾಡ್ತು ಅಂತಂದ್ರೆ, ಸಿ ಹೌ these Ladakhi people, they have got the constitutional safeguards. ಒಂದು ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ನ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ. ಯಾವುಗಳು ಅಂತಂದ್ರೆ the new policies that include the reservation, language, domicile regarding the resident ಆಗಿರಬಹುದು, and also the composition of the hill councils for Ladakh, ಅಂದ್ರೆ ಲೋಕಲ್ ಗವರ್ನಿಂಗ್ ಕೌನ್ಸಿಲ್ ಅಂತ ಹೇಳಿ. ಲೆಟ್ ಅಸ್ ಅನಲೈಸ್ ಆಲ್ ದಿಸ್ ಇನ್ ಡೀಟೇಲ್. ನೋಡೋಣ ಡೀಟೇಲ್ ಆಗಿ ಏನ್ ಸಿಕ್ತು ಫಸ್ಟ್ಲಿ ಅಂತಂದ್ರೆ. ಲೆಟ್ ಅಸ್ ಅನಲೈಸ್ ಇನ್ ಡೀಟೇಲ್. Okay. Firstly, the Ladakh have become a union territory in 2019. 2019 ಇಂದ ಏನಾಗ್ತಾ ಬಂತು, ಯೂನಿಯನ್ ಟೆರಿಟರಿ ಅಂತ ಹೇಳಿ ಘೋಷಣೆ ಮಾಡಿದ್ರು. And from here, now these new policies includes the reservation. Okay, 85% of the reservations, 85% of the reservation should be given for a Ladakhi people. ನೋಡಿ, ಲಡಾಖ್ ಲೋಕಲ್ ಪೀಪಲ್ಗಳಿಗೆ 85% ರಿಸರ್ವೇಷನ್ ನ ಇವ್ರಿಗೆ ಕೊಡಬೇಕು ಅಂತ ಹೇಳಿ ಇನ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಪರ್ಪಸ್. ಅಂಡ್ ರೆಸ್ಟ್ 15% ಇಟ್ ಈಸ್ ದ ರಿಸರ್ವೇಷನ್ ಫಾರ್ ದಿ ನಾನ್ ಲಡಾಖೀಸ್. 15% ಯಾರಿಗೆ, ನಾನ್ ಲಡಾಖಿ ಪೀಪಲ್ ವಿಲ್ ಗೆಟ್ ದಿ ರಿಸರ್ವೇಷನ್. ಅಂಡ್ ದ ನೆಕ್ಸ್ಟ್ ಒನ್ ಯು ವಿಲ್ ಸಿ regarding the other various privileges whatever they have got. ಏನು ಅಂತಂದ್ರೆ, see you can, and they have already given the status for the domicile also. Domicile ಅಂತಂದ್ರೆ ಏನು, the people will get a resident certificate or domicile certificate if they stay over for 15 years. 15 ವರ್ಷಗಳ ಕಾಲ ಲಡಾಖ್ನಲ್ಲೇ ಉಳ್ಕೊಂಡ್ರು ಅಂತಂದ್ರೆ ಅವ್ರಿಗೆ ಏನು ಅಂತಂದ್ರೆ ಡಾಮಿಸೈಲ್ ಸ್ಟೇಟಸ್ ನ ಸಿಗ್ತದೆ, ರೆಸಿಡೆನ್ಷಿಯಲ್ ಸ್ಟೇಟಸ್ ಕೂಡ ಸಿಗ್ತದೆ. 15 ವರ್ಷ. ಓಕೆ, 15 years. ಓಕೆ, ದೇ ಶುಡ್ ಸ್ಟೇ ದೇರ್ ಫಾರ್ 15 years. ಯಾರು, ನಾನ್ ಲಡಾಖೀಸ್. ಓಕೆ, ದ ನಾನ್ ಲಡಾಖೀಸ್, ದ ಅದರ್ ಪಾರ್ಟ್ಸ್ ಆಫ್ ದಿ ಸ್ಟೇಟ್ಸ್. ಓಕೆ, ಬೇರೆ ಯಾವುದೇ ಒಂದು ಪ್ರದೇಶದಿಂದ, ಬೇರೆ ಯಾವುದೋ ಒಂದು ಸ್ಟೇಟ್ದಿಂದ ಲಡಾಖ್ನಲ್ಲಿ ಉಳ್ಕೊಂಡ್ರು ಅಂತಂದ್ರೆ ದೇ ಶುಡ್ ಸ್ಟೇ ಓವರ್ ಫಾರ್ 15 years and then they will get this domicile certificate. But ಏನು ಅಂತಂದ್ರೆ they should stay since from 19 years, since from 2019 ಇಂದ. Okay, if the people who are staying since from 2019, they will get the domicile certificate at 2034. Till here ಇಷ್ಟೊಂದು 15 ವರ್ಷ ಅಲ್ಲೇ ಇರ್ಬೇಕಾಗ್ತದ.
ಅಲ್ಲೇ ಉಳ್ಕೊಂಡು ಮತ್ತೆ ಅಲ್ಲೇ ಇದ್ಕೊಂಡು ಏನ್ ಮಾಡಿದ್ರು ಸೆಟ್ಲ್ ಆಗಿದ್ದು ಅಂತಂದ್ರೆ ದೆನ್ ದೇ ವಿಲ್ ಗೆಟ್ ದಿಸ್ ಸರ್ಟಿಫಿಕೇಟ್, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. Okay, then now they will be called as Ladakhi people, and they can contest or they can get the reservation for here. Right now non-Ladakhis will be getting only 15% of the reservation, but if they stay over for 15 years since from 2019 ಇಂದ ಉಳ್ಕೊಂಡಿರೋ ಅಂತಂದ್ರೆ from then they will get the domicile status over there. Okay. The next is regarding the hill council ಅಂತ ಹೇಳಿ. Okay, hill council, see how hill council ಏನು ಅಂತಂದ್ರೆ this is a local governing council ಅಂತ ಹೇಳಿ. Local governing council. This local governing council, in that 1/3 of the seats, okay, 1/3 of the seats should be reserved for women. 1/3 of the seats should be reserved for whom? Should be reserved for a woman. ನೋಡಿ, ಆ ಲೋಕಲ್ ಗವರ್ನಿಂಗ್ ಕೌನ್ಸಿಲ್ ನಲ್ಲಿ 1/3 ಸೀಟ್ಸ್ಗಳು ಯಾರಿಗೆ ಸೀಮಿತ ಆಗಿರ್ತದೆ, ಯಾರಿಗೆ ರಿಸರ್ವೇಶನ್ ಇರ್ತದೆ ಅಂದ್ರೆ ಇಟ್ ಈಸ್ ಫಾರ್ ವುಮನ್. ಹಿಲ್ ಕೌನ್ಸಿಲ್ ಅಂದ್ರೆ ಇಟ್ ಈಸ್ ಜಸ್ಟ್ ಅ ಲೋಕಲ್ ಗವರ್ನಿಂಗ್ ಕೌನ್ಸಿಲ್. ಗವರ್ನಿಂಗ್ ಮಾಡೋದಕ್ಕೆ ಒಂದು ಲೋಕಲ್ ಬಾಡಿ ಇರಬೇಕಲ್ವಾ. ಇನ್ ದ್ಯಾಟ್ 1/3 ಸೀಟ್ಸ್ ಆರ್ ಅಲೋಕೇಟೆಡ್ ಫಾರ್ ದ ವುಮನ್ ಇಟ್ ಸೆಲ್ಫ್. ದೀಸ್ ಆರ್ ದ ಪ್ರಿವಿಲೇಜಸ್ ದಟ್ ಈಸ್ ಗಿವನ್ ಇನ್ ಅ ನ್ಯೂ ಗೈಡ್ಲೈನ್ಸ್. ಈ ಎಲ್ಲ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. ಅಲಾಂಗ್ ವಿತ್ ದಟ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ನ ಕೂಡ. ಓಕೆ, ಈ ಹಿಲ್ ಕೌನ್ಸಿಲ್ ನಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಂದ್ರೆ ದೇರ್ ಆರ್ 5 ಅಫಿಷಿಯಲ್ ಲ್ಯಾಂಗ್ವೇಜಸ್. ಲೆಟ್ ಅಸ್ ಸಿ ಓವರ್ ದರ್. ದೇರ್ ಆರ್ 5 official languages. Which are the 5 official languages? The 5 official languages are 5 official languages. ಯಾವುದು ಅಂತಂದ್ರೆ ಹಿಂದಿ, ಇಂಗ್ಲಿಷ್, ಉರ್ದು and Boti and Pargi. Okay, and Pargi. These are the 5 languages they have got the ಏನು ಅಂತಂದ್ರೆ ಸ್ಟೇಟಸ್ ಆಸ್ ಅ ಅಫಿಷಿಯಲ್ ಲ್ಯಾಂಗ್ವೇಜ್ ಇನ್ ಲಡಾಖ್. ಲಡಾಖ್ನ 5 ಅಫಿಷಿಯಲ್ ಲ್ಯಾಂಗ್ವೇಜಸ್ಗಳು ಯಾವುದು ಅಂತಂದ್ರೆ ಹಿಂದಿ, ಇಂಗ್ಲಿಷ್, ಉರ್ದು, ಬೋಟಿ ಅಂಡ್ ಪರ್ಗಿ. ದೀಸ್ ಆರ್ ದ 5 ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ದಿ ಹಿಲ್ ಕೌನ್ಸಿಲ್ ಆರ್ ಎಲ್ಸ್ ದಿ ಲಡಾಖ್. ಓಕೆ, ಇವೆಲ್ಲದಕ್ಕೂ ಕೂಡ ಏನು ಅಂದ್ರೆ ಸ್ಥಾನಮಾನಗಳು ಸಿಕ್ಕಿದೆ ನೋಡಿ. ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ದ ಪ್ರಿಲಿಮ್ಸ್ ಕ್ವೆಶನ್. ಪ್ರಿಲಿಮ್ಸ್ ನಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಯು ಡೋಂಟ್ ನೋ ದ ಬೋಟಿ ಅಂಡ್ ಪರ್ಗಿ. ಹೌದಾ, ನಿಮಗೆಲ್ಲ ಹೊಸದು ಅನಿಸುತ್ತೆ. ಬಟ್ ದಿಸ್ ಮೈಟ್ ಬಿ ಅ ಟ್ರೆಂಡಿಂಗ್ ಕ್ವೆಶನ್ ಆಲ್ಸೋ ಫಾರ್ ದ UPSC ಪ್ರಿಲಿಮ್ಸ್. ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ ದಿಸ್ ಒನ್. ಓಕೆ, ಲೆಟ್ ಅಸ್ ಸಿ ದೀಸ್ ಆರ್ ದ ಪ್ರಿವಿಲೇಜಸ್ ಗಿವನ್ ಬೈ ದಿ ಆಸ್ ಅ privileges nowadays by the central government. ಇನ್ನ ಏನೇನೆಲ್ಲ ಒಂದು ಇನ್ನೂ ಕೂಡ ಪ್ರಿವಿಲೇಜಸ್ಗಳು ಬೇಕಾಗಿತ್ತು ಲಡಾಖ್ ಪೀಪಲ್ಗೆ ಅಂತ ಹೇಳಿ ಲೆಟ್ ಅಸ್ ಅನಲೈಸ್ ದಟ್ ಆಲ್ಸೋ. ಆಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ರಿಗಾರ್ಡಿಂಗ್ ದಿ ಅಫಿಷಿಯಲ್ ಲ್ಯಾಂಗ್ವೇಜಸ್. ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ದಿ ಲಡಾಖ್ ಯೂನಿಯನ್ ಟೆರಿಟರಿ ಯಾವುದು? ಇಂಗ್ಲಿಷ್, ಹಿಂದಿ, ಉರ್ದು, ಬೋಟಿ ಆ್ಯಂಡ್ ಪರ್ಗಿ ಅಂತ ಹೇಳಿ. ಬೋಟಿ ಆ್ಯಂಡ್ ಪರ್ಗಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್ ಪರ್ಸ್ಪೆಕ್ಟಿವ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನೋಡ್ಕೊಳ್ಳಿ. ಓಕೆ, ದಿಸ್ ಮೈಟ್ ಬಿ ಅ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ ಆಲ್ಸೋ. ಓಕೆ, ಕೇಳುವಂಥ ಚಾನ್ಸಸ್ ಕೂಡ ಇದೆ. ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಓಕೆ, ಆ್ಯಂಡ್ ದ್ರೌಪದಿ ಮುರ್ಮು ಹ್ಯಾಸ್ ನೋಟಿಫೈಡ್. ಓಕೆ, ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ನೋಟಿಫೈಡ್ ದ ಯೂನಿಯನ್ ಟೆರಿಟರಿ ಆಫ್ ಲಡಾಖ್ ರಿಸರ್ವೇಷನ್ ಅಮೆಂಡ್ಮೆಂಟ್ ರೆಗ್ಯುಲೇಷನ್ 2025. ಅದೊಂದು ಕೂಡ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ. ಓಕೆ, ಮತ್ತೆ ತಿದ್ದುಪಡಿ ಮಾಡಿಬಿಟ್ಟು. ಓಕೆ, ಆ ತಿದ್ದುಪಡಿ ಮಾಡಿಬಿಟ್ಟು ದೇ ಹ್ಯಾವ್ ಗಿವನ್ ಆಲ್ ದೀಸ್ ಕೈಂಡ್ ಆಫ್ ಪ್ರಿವಿಲೇಜಸ್. ಯಾವುದು? ಒಂದು 85% ಆಫ್ ದಿ ರಿಸರ್ವೇಷನ್ ಫಾರ್ ಲಡಾಖಿ ಪೀಪಲ್ ಇನ್ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್. ನೆಕ್ಸ್ಟ್ 15% ಓನ್ಲಿ ಫಾರ್ ನಾನ್ ಲಡಾಖಿ ಪೀಪಲ್. ಆ್ಯಂಡ್ ದೆನ್ ದ ನೆಕ್ಸ್ಟ್ ಈಸ್ ರಿಗಾರ್ಡಿಂಗ್ ಡಾಮಿಸೈಲ್. ನಿಮ್ಗೆ ಡಾಮಿಸೈಲ್ ಒಂದು ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಲಡಾಖ್ನಲ್ಲಿ 15 years ಇರಬೇಕಾಗ್ತದೆ. ಫ್ರಮ್ 2019 2019 ಮುಂಚೆ ಅಲ್ಲ, 2019 ಆನ್ವರ್ಡ್ಸ್. ಓಕೆ, ಸ್ಟಿಲ್ ಯು ಶುಡ್ ಸ್ಟೇ ದೇರ್ ಫಾರ್ 2034. 15 years idkontri antandre then you will get the domicile status as well. Along with that, as I told you, the official languages and also 1/3 of the reservation, 1/3 of the seats in hill councils have been reserved for a woman. ಹೆಣ್ಣು ಮಕ್ಕಳಿಗೆ ಏನು ಅಂದರೆ 1/3 ಸೀಟ್ಸ್ಗಳನ್ನ ಕೂಡ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ರಿಸರ್ವೇಷನ್ ಆಗಿದೆ. ದಿಸ್ ಈಸ್ ಆಲ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಯು. ಓಕೆ, ಡೊಮಿಸೈಲ್ ಸ್ಟೇಟಸ್ ಏನು ಅಂತಂದ್ರೆ
non-Ladakhis must reside in Ladakh for 15 years from 2019 in the till 2034 vargu. And reservation, 85% of reservation in government jobs only for the Ladakh people. Okay. Domiciles of Ladakh, as I told you. Okay. This is regarding the scheduled tribes galagirbodu, scheduled caste galagirbodu. Okay, they have given this one. And regarding the official language and also the 1/3 of the seats in a Ladakh Hill Councils to be reserved for women. And the inclusion of the Ladakh in the 6th schedule of the constitution. ತುಂಬಾ ವರ್ಷಗಳ ಹೋರಾಟ ಇದು ಲಡಾಖ್ ಪೀಪಲ್ದು. ಏನು ಅಂತಂದ್ರೆ ನಮ್ಮನ್ನ 6th ಶೆಡ್ಯೂಲ್ ನಲ್ಲಿ ಆಡ್ ಮಾಡಿ ಅಂತ ಹೇಳಿ. 6th ಶೆಡ್ಯೂಲ್ ನಲ್ಲಿ ಆಡ್ ಮಾಡಿದ್ರೆ ಅದು ಏನೇನ್ ಪವರ್ಸ್ಗಳಿದೆ, ಏನೇನ್ ಪ್ರಿವಿಲೇಜಸ್ಗಳಿದೆ ಅಂತ ಹೇಳಿ ಅದನ್ನು ಕೂಡ ನೋಡೋಣ. This might be a prelims question for you also. Okay, let us analyze that. If see, what does this 6th schedule tells about? This 6th schedule ನೋಡಿ, 6th schedule ಇದೆ ಅಲ್ವಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅದು ಏನು ಹೇಳ್ತದೆ ಅಂತಂದ್ರೆ ದೇರ್ ಯು ವಿಲ್ ಗೆಟ್ ದಿ ಅಡ್ಮಿನಿಸ್ಟ್ರೇಟಿವ್ ಟ್ರೈಬಲ್ ಏರಿಯಾಸ್. ಓಕೆ, ಎಷ್ಟಿದೆ 80 mm. ದೇರ್ ಆರ್ 4 states that has been included in a 6th schedule. 6th schedule ನಲ್ಲಿ 4 ಸ್ಟೇಟ್ಸ್ಗಳಿದೆ. ಯಾವುದು 80 mm? A stands for Assam, E stands for Assam, T for Tripura, ಮತ್ತೆ MM ಅಂತಂದ್ರೆ ಇಲ್ಲಿ ಮೇಘಾಲಯ ಅಂಡ್ ಮಿಜೋರಾಂ. ಎಲ್ಲಾ ಸ್ಟೇಟ್ಸ್ಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ದೇ ಹ್ಯಾವ್ ಆಡೆಡ್ ಇನ್ ದ 6th schedule. ಏನಕ್ಕೆ ಆಡ್ ಮಾಡಿದ್ದಾರೆ ಅಂತಂದ್ರೆ ದೀಸ್ ಸ್ಟೇಟ್ಸ್ ಹ್ಯಾವ್ ಗಾಟ್ ಸಮ್ ಆಫ್ ದಿ ಪ್ರಿವಿಲೇಜಸ್. ಏನ್ ಪ್ರಿವಿಲೇಜಸ್ ಅಂತಂದ್ರೆ ದೀಸ್ ಸ್ಟೇಟ್ಸ್ ಆರ್ ಹ್ಯಾವಿಂಗ್ ದ ಅಟಾನಮಸ್ ಡಿಸ್ಟ್ರಿಕ್ಟ್ಸ್. ಅಟಾನಮಸ್ ಡಿಸ್ಟ್ರಿಕ್ಟ್ಸ್ಗಳಿದಾವೆ. ಅಟಾನಮಸ್ districts. The states, all these states are having the autonomous districts. Autonomous districts the function ಏನು ಅಂತಂದ್ರೆ they can govern their own districts. Okay, ಅವ್ರದೇ ಆದಂತ ಒಂದು ಲಾಸ್ ಗಳನ್ನ ಮಾಡ್ಕೊಳ್ಬಹುದು. ಓನ್ ಲಾಸ್ can be just made by the local people in that districts. ಕೆಲವೊಂದಿಷ್ಟು ಡಿಸ್ಟ್ರಿಕ್ಟ್ಗಳಿದೆ ಅಸ್ಸಾಂನಲ್ಲಿ, ತ್ರಿಪುರಾದಲ್ಲಿ, ಮೇಘಾಲಯ ಅಂಡ್ ಮಿಜೋರಾಂನಲ್ಲಿ. ಅಂಡ್ ಈ ಅಟಾನಮಸ್ ಡಿಸ್ಟ್ರಿಕ್ಟ್ಸ್ that comes under the governor of state. Governor of state. Governor is having the right to include any of the districts in the autonomous district. Okay, ಯಾವುದೇ ಒಂದು ಡಿಸ್ಟ್ರಿಕ್ಟ್ ನ ಅಟಾನಮಸ್ ಡಿಸ್ಟ್ರಿಕ್ಟ್ ಅಂತ ಹೇಳಿ ಘೋಷಣೆ ಕೂಡ ಮಾಡಬಹುದು. ಅಂಡ್ ಇಫ್ ಗವರ್ನರ್ ಫೀಲ್ಸ್ ದಟ್, ಏನು ಅಂತಂದ್ರೆ ಈ ಎಲ್ಲ ಕಡೆಗಳಲ್ಲಿ ನೋಡಿ ತುಂಬಾ ಟ್ರೈಬಲ್ ಪೀಪಲ್ಗಳು ಜಾಸ್ತಿ. ಟ್ರೈಬಲ್ ಪೀಪಲ್ಗಳು ಗುಂಪುಗಳು ಬೇರೆ ಬೇರೆ ಇರ್ತವೆ. There are different types of tribal people residing over in these 4 states. 4 states ನಲ್ಲಿ ತುಂಬಾ ಬೇರೆ ಬೇರೆ ಆದಂತ ಟ್ರೈಬಲ್ ಪೀಪಲ್ಗಳು ಇದ್ದಾರೆ. ಬೇರೆ ಬೇರೆ ಟ್ರೈಬಲ್ ಪೀಪಲ್ಗಳಿದ್ದಾರೆ ಅಂತಂದ್ರೆ ಅವ್ರ ಕಲ್ಚರ್ ಬೇರೆ, ಅವ್ರ ಟ್ರೆಡಿಷನ್ ಬೇರೆ, ಅವ್ರ ಭಾಷೆನೂ ಕೂಡ ಬೇರೆ ಆಗ್ತದೆನಾ. ಒಂದು ಟ್ರೈಬಲ್ ಪೀಪಲ್ ಇನ್ನೊಂದು ಟ್ರೈಬಲ್ ಪೀಪಲ್ಗೆ ಒಂದು ಏನು ಅಂತಂದ್ರೆ ಸಿಂಕ್ರನಸ್ ಇರೋದಿಲ್ಲ. ಒಂದು ಏನು ಅಂತಂದ್ರೆ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಕಲ್ಚರ್, ಟ್ರೆಡಿಷನ್, ಲ್ಯಾಂಗ್ವೇಜ್, ಹೌದಾ, ಲೈಫ್ ಸ್ಟೈಲ್ ಆಲ್ಸೋ ಚೇಂಜ್ ಆಗ್ತಿರೋದ್ರಿಂದ ಅದು ಏನು ಅಂದ್ರೆ ಎಲ್ಲ ಯೂನಿಫಾರ್ಮ್ ಲಾಸ್ಗಳನ್ನ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಟ್ರೈಬಲ್ ಪೀಪಲ್ ಇರುವಂತ ಸ್ಥಳಗಳಲ್ಲಿ ಅವ್ರಿಗೆ ಆದಂತ ಒಂದು ಏನು ಕೊಟ್ಟಿರ್ತಾರೆ ಅಂದ್ರೆ ಪ್ರಿವಿಲೇಜಸ್ನ ಕೊಟ್ಟಿದ್ದಾರೆ ಇನ್ ಅ ಕಾನ್ಸ್ಟಿಟ್ಯೂಷನ್. ಏನು ಅಂತಂದ್ರೆ ದೇ ಕ್ಯಾನ್ ಕ್ರಿಯೇಟ್ ದೇರ್ ಓನ್ ಲಾಸ್ ಇನ್ ಸರ್ಟೆನ್ ಫೀಲ್ಡ್. ಕೆಲವೊಂದಿಷ್ಟು ಫೀಲ್ಡ್ ನಲ್ಲಿ ಏನು ಅಂತಂದ್ರೆ ಅವರಿಗೆ ಲಾಸ್ಗಳನ್ನ ಮಾಡ್ಲಿಕ್ಕೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ಯಾವುದು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಇನ್ನ ಇಫ್ ದೇರ್ ಆರ್ ಡಿಫ್ರೆಂಟ್ ಟ್ರೈಬಲ್ ಪೀಪಲ್ ಇನ್ ದೀಸ್ ಅಟಾನಮಸ್ ಡಿಸ್ಟ್ರಿಕ್ಟ್ಸ್, ಬೇರೆ ಬೇರೆ ಟ್ರೈಬಲ್ ಪೀಪಲ್ಗಳು ಏನಾದ್ರು ಅಟಾನಮಸ್ ಡಿಸ್ಟ್ರಿಕ್ಟ್ಸ್ ನಲ್ಲಿ ಜಾಸ್ತಿ ಗುಂಪುಗಳಿದೆ ಅಂತಂದ್ರೆ ದೆನ್ ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಅಟಾನಮಸ್ ರೀಜನ್ ಆಲ್ಸೋ. ಅಟಾನಮಸ್ ರೀಜನ್ಸ್, ಅಟಾನಮಸ್ ರೀಜನ್ಸ್ಗಳನ್ನ ಮಾಡ್ತಾರೆ. ಅದೇ ಅಟಾನಮಸ್ ಡಿಸ್ಟ್ರಿಕ್ಟ್ ನಲ್ಲಿ ಏನ್ ಮಾಡೋದು, ದಿಸ್ ಈಸ್ ಅ ಅಟಾನಮಸ್ ಡಿಸ್ಟ್ರಿಕ್ಟ್. ಇಲ್ಲೇ ಏನಂತಂದ್ರೆ ಅಟಾನಮಸ್ ರೀಜನ್ಸ್ಗಳನ್ನ ಮಾಡ್ತಾರೆ ಫಾರ್ ದಿ ಟ್ರೈಬಲ್ ಪೀಪಲ್. ಅವ್ರವ್ರ ಗುಂಪುಗಳಿಗೆ ಅಟಾನಮಸ್ ರೀಜನ್ ಅಂತ ಮಾಡೋದು. Okay, that will help them. Okay, regarding the laws ಆಗಿರ್ಬೋದು, regarding they are having a lot of privileges over a laws. ಕೆಲವೊಂದಿಷ್ಟು ಯಾವ್ದು ಅಂತಂದ್ರೆ ದೇ ಆರ್ ಹ್ಯಾವಿಂಗ್ ದ ರೈಟ್ ಓವರ್ ದೇರ್ ಫಾರೆಸ್ಟ್ ಆಗಿರ್ಬೋದು, ಓವರ್ ದೇರ್ ಕಲೆಕ್ಟಿಂಗ್ ಆಫ್ ದ ಟ್ಯಾಕ್ಸಸ್ ಆಗಿರ್ಬೋದು. ಹೌದಾ, ಈ ಥರವೆಲ್ಲವೂ ಕೂಡ ದೇ ಆರ್ ಹ್ಯಾವಿಂಗ್ ದ ರೈಟ್ಸ್. ದಟ್ ಈಸ್ ವೈ Ladakh people are just forcing the government of India
ಟು ಇನ್ಕ್ಲೂಡ್ ಇನ್ ದ 6th ಶೆಡ್ಯೂಲ್. ಏನಕ್ಕೆ ಇದೆಲ್ಲ ಪ್ರಿವಿಲೇಜಸ್ಗಳು ಸಿಗ್ತದೆ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ದಿ ಗವರ್ನರ್ ಈಸ್ ಆಲ್ಸೋ ಹ್ಯಾವಿಂಗ್ ದ ರೈಟ್ ಟು ಅಲ್ಟರ್ ದ ಬಾರ್ಡರ್ಸ್ ಆಫ್ ದೀಸ್ ಡಿಸ್ಟ್ರಿಕ್ಟ್ಸ್ ಆಸ್ ವೆಲ್. ಅಲ್ಟರ್ ದಿ ಬಾರ್ಡರ್ಸ್ನ ಅಲ್ಟರ್ ಮಾಡೋದು ಆ್ಯಂಡ್ ಇನ್ಕ್ಲೂಡೇಷನ್ ಆಫ್ ದಿ ಅಟಾನಮಸ್ ಡಿಸ್ಟ್ರಿಕ್ಟ್ಸ್. ಮತ್ತೆ ಯಾವುದೋ ಒಂದು ಡಿಸ್ಟ್ರಿಕ್ಟನ್ನು ಅದನ್ನ ಅಟಾನಮಸ್ ಡಿಸ್ಟ್ರಿಕ್ಟ್ ಆಗಿ ಘೋಷಣೆ ಮಾಡುವಂಥ ಅಧಿಕಾರ ಅಲ್ಲಿರುವಂಥ ಗವರ್ನರ್ ಆಫ್ ಸ್ಟೇಟ್ಗೆ ಇರ್ತದೆ. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ದ 6th ಶೆಡ್ಯೂಲ್. ಓಕೆ, ದ ನೆಕ್ಸ್ಟ್ ವಿ ವಿಲ್ ಲೆಟ್ us analyze. And also along with this, these states are also having the powers regarding the executive ಆಗಿರಲಿ ಆ್ಯಂಡ್ ರಿಗಾರ್ಡಿಂಗ್ ಲಾ ಮೇಕಿಂಗ್ ಆಗಿರಲಿ, ಕೆಲವೊಂದಿಷ್ಟು, ನಾಟ್ ಎವ್ರಿಥಿಂಗ್, ಲಾ ಆಗಿರಲಿ ಆ್ಯಂಡ್ ಜುಡಿಷಿಯರಿ ಆಗಿರಲಿ, ದೇ ಆರ್ ಹ್ಯಾವಿಂಗ್ ದೀಸ್ ಕೈಂಡ್ಸ್ ಆಫ್ ಪ್ರಿವಿಲೇಜಸ್. ನೋಡು ಮೀನ್ಸ್ ಹಿಯರ್ ಎಕ್ಸಿಕ್ಯೂಟಿವ್ನಲ್ಲಿನೂ ಕೂಡ ಅವ್ರಿಗೆ ಏನು ಅಂತಂದರೆ ಅಧಿಕಾರ ಇದೆ, ಆ್ಯಂಡ್ ಲಾ ಮೇಕಿಂಗ್ ಲೆಜಿಸ್ಲೇಚರ್ ಕೂಡ, ಆ್ಯಂಡ್ ಆಲ್ಸೋ ಜುಡಿಷಿಯರಿನಲ್ಲಿನೂ ಕೂಡ. ಓಕೆ, ದಟ್ ಈಸ್ ವೈ ಏನು ಅಂತಂದರೆ ಲಡಾಖ್ ಪೀಪಲ್ ದೇ ಆರ್ ಫೋರ್ಸಿಂಗ್ ಟು ಇನ್ಕ್ಲೂಡ್ ದಮ್ ಇನ್ ದ 6th ಶೆಡ್ಯೂಲ್. ಇದಕ್ಕೆ ಏನು ಅಂತ 6th ಶೆಡ್ಯೂಲ್ನಲ್ಲಿ ಹಾಕಿ ಅಂತ ನಮ್ಮನ್ನು ಕೂಡ ಆ್ಯಡ್ ಮಾಡಿ ಅಂತ ಹೇಳಿ ದೇ ಆರ್ ಫಾಸ್ಟಿಂಗ್, ದೇ ಆರ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಸಿನ್ಸ್ ಫ್ರಮ್ ಮೆನಿ ಇಯರ್ಸ್. ದಿಸ್ ಈಸ್ ರಿಗಾರ್ಡಿಂಗ್ ದಿ ಓವರ್ ಆಲ್ ಆರ್ಟಿಕಲ್ ಆಫ್ ದ್ಯಾಟ್. ಓಕೆ, ಇದನ್ನು ನೋಡ್ಕೊಂಡ್ರಿ. ದಿ ಫಸ್ಟ್ ಆರ್ಟಿಕಲ್ ಯು ಹ್ಯಾವ್ ಸ್ಟಡಿಡ್. ದ ನೆಕ್ಸ್ಟ್ ಈಸ್ ರಿಗಾರ್ಡಿಂಗ್ ದಿ ಆಸ್ಟ್ರೇಲಿಯಾ, India-Australia defense ties beyond American shadows. India-Australia relationship ಯಾವ ಥರ ಇದೆ, how we should strengthen the relationship between India and Australia. ಇನ್ನೂ ಕೂಡ ಜಾಸ್ತಿ ಮಾಡಬೇಕು, ಇನ್ನೂ ಕೂಡ ಸ್ಟ್ರೆಂಥನ್ ಅಪ್ ಮಾಡಬೇಕು, ಇನ್ನೂ ಕೂಡ ಕೊಲಾಬ್ರೇಷನ್ ಮಾಡಿಕೊಂಡು ಹೊಸ ಸ್ಟ್ರಾಟಜೀಸ್ಗಳನ್ನ ಬಳಸ್ಕೊಂಡು ಒಂದು ಇನ್ನೋವೇಟಿವ್ ಟೆಕ್ನಾಲಜಿಯ ಜೊತೆಗೆ ಏನು ಅಂತಂದ್ರೆ ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್ಗಳನ್ನ ಕೂಡ ಮಾಡ್ಕೊಳ್ಬೇಕಾಗ್ತದೆ. ಆ್ಯಂಡ್ ಟ್ರೇಡಿಂಗ್ ಶುಡ್ ಬಿ frequently over these places as well. Okay, let us see the map firstly. This is India, this is Australia, and this is America. Okay, a quad group nallinu kuda these countries are there. Yaudida quad group nalli India is there, Australia, America and Japan. Okay, all these countries are included in the quad group. Illi enagtade antandre, now it is the time for Australia and India to overtake the China's trading. China ಏನಾಗ್ತದೆ ಅಂತಂದ್ರೆ ಇಟ್ ಈಸ್ ಎಕ್ಸ್ಪೋರ್ಟಿಂಗ್ ಲಾಟ್ ಆಫ್ ಗೂಡ್ಸ್ ವಿತ್ ದ ಹೆಲ್ಪ್ ಆಫ್ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಫಾರ್ ದ ಅದರ್ ಎಕ್ಸ್ಪೋರ್ಟಿಂಗ್ ಫಾರ್ ಅದರ್ ಕಂಟ್ರೀಸ್. ಹೌದಾ, ತುಂಬ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಯಾವ ಒಂದು ಇನಿಷಿಯೇಟಿವ್ನ ಬಳಸ್ಕೊಂಡು, ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನ ಬಳಸ್ಕೊಂಡು ನಾವು ಅದಕ್ಕೂ ಕೂಡ ಕೌಂಟರ್ ಅಟ್ಯಾಕ್ ಆಗಿ ಕೊಡ್ಬೇಕಲ್ವಾ. ಅದಕ್ಕೆ ಏನು ಮಾಡೋದು ಅಂತಂದ್ರೆ ಈ ಚೈನಾದವ್ರಿಗೆ ಏನು ಅಂತಂದ್ರೆ ತುಂಬ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಇವರು. ನಾವೇನು ಮಾಡೋಣ, ವಿ ಕ್ಯಾನ್ ಟೈ ಅಪ್. Okay, we can have the bilateral agreements, we can do the trading as much as possible. ಏನಾಗ್ತದೆ ಅಂತಂದ್ರೆ ಇಟ್ ವಿಲ್ ಬಿ ಹೆಲ್ಪಿಂಗ್ ಟು ಬೂಸ್ಟ್ ದ ಇನ್ಕಮ್ ಆಫ್ ಬೋತ್ ದ ಕಂಟ್ರೀಸ್. ದಟ್ ಈಸ್ ವೈ ಏನು ಅಂತಂದ್ರೆ ನಾವು ದ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ ಟೇಕಿಂಗ್ ದ ಇನಿಷಿಯೇಟಿವ್ಸ್ ರಿಗಾರ್ಡಿಂಗ್ ದಿ ಪಾಲಿಸೀಸ್ ಆಸ್ ವೆಲ್, ರಿಗಾರ್ಡಿಂಗ್ ದಿ ಅಗ್ರಿಮೆಂಟ್ಸ್ ಆಸ್ ವೆಲ್. ಲೆಟ್ us analyze in detail. See, as we know that Australia is surrounded around the Pacific Ocean ಆಗಿರ್ಬೋದು. India is having the Indian Ocean. ಈ Indian Ocean and Pacific, Indo-Pacific Ocean ನಡುವೆ ಏನು ಮಾಡಬೇಕು ಅಂದರೆ ತುಂಬ ಟ್ರೇಡಿಂಗ್ ಆಗಲಿ ಜಾಸ್ತಿ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ ಅಂತ ಹೇಳಿ ನಾವು ವಿ ಆರ್ ಟೇಕಿಂಗ್ ಸಮ್ ಆಫ್ ದಿ ಇನಿಷಿಯೇಟಿವ್ಸ್ ಆಸ್ ವೆಲ್. Let us analyze here. Okay, the Australia established a relationship with Pacific Island nations and aligned with the India's growing interest. And in order to overtake the China's assertive, okay, regarding sees the vision of the China. The vision of the China is to boost the exporting of the goods. In order to export the goods, it has taken a lot of initiatives. In order to overtake that, India and Australia is taking the several initiatives. ಯಾವ್ಯಾವ್ದೆಲ್ಲ ತಗೊಳ್ತಾ ಇದೆ ಅಂತ ಹೇಳಿ ನೋಡೋಣ. ಫಸ್ಟ್ಲಿ ಅ ವೆರಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಹಿಯರ್ ದಟ್ ಈಸ್ ಬ್ಯೂರೋಕ್ರಾಟಿಕ್ ಮಸಲ್ಸ್ ಆಫ್ ದಿ ನ್ಯೂ ಡೆಲ್ಲಿ ಕ್ಯಾನ್ಬೆರಾ ರಿಲೇಷನ್ಶಿಪ್ include a comprehensive strategic partnership that was been launched in 2020.
ಅದನ್ನ ಕೂಡ ನಾವು ಏನು ಅಂದ್ರೆ ಈ ಪಾರ್ಟ್ನರ್ಶಿಪ್ನ ವಿ ಆರ್ ಯೂಸಿಂಗ್ ದಟ್. ಅಲಾಂಗ್ ವಿತ್ ದಟ್ 2+2 ಮಿನಿಸ್ಟ್ರಿಯಲ್ ಡೈಲಾಗ್ ದಟ್ ವಾಸ್ ಆಲ್ಸೋ ಬಿನ್ ಲಾಂಚ್ಡ್ ಇನ್ 2021. ವೆರಿ ಇಂಪಾರ್ಟೆಂಟ್ ಇವೆರಡೂ ಕೂಡ ಇನಿಷಿಯೇಟಿವ್ಸ್ಗಳು. ಓಕೆ, ಆ್ಯಂಡ್ ದಿಸ್ ವಿಲ್ ಹೆಲ್ಪ್ ಟು increase the strategic coordination between both the countries, India and Australia. Okay. And along with that, idr jotege enu antandre we have brought this agreement called as Mutual Logistics Supportive Agreement anta heli, MLSA. MLSA stands for Mutual Logistics Support Agreement anta heli. Enu antandre even trading purpose ge enu antandre ತುಂಬಾ ಒಂದು ಸಲೀಸಾಗಿ ಒಂದು ಟ್ರೇಡಿಂಗ್ ಆಗಲಿ ಅಂತ ಹೇಳಿ ವಿ ಹ್ಯಾವ್ ಬ್ರಾಟ್ ದಿಸ್ ಕೈಂಡ್ ಆಫ್ ಅಗ್ರಿಮೆಂಟ್ ಆಲ್ಸೋ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ವಿಚ್ ವಿಲ್ ಹೆಲ್ಪ್ ಅಂಡ್ ದಟ್ ವಿಲ್ ಸ್ಟ್ರೀಮ್ಲೈನ್ಸ್ ಲಾಜಿಸ್ಟಿಕಲ್ ಸಪೋರ್ಟ್ ಡ್ಯೂರಿಂಗ್ ಜಾಯಿಂಟ್ ಎಕ್ಸಸೈಸ್ ಅಂಡ್ ಹ್ಯುಮ್ಯಾನಿಟೇರಿಯನ್ ಮಿಷನ್. ಜಾಯಿಂಟ್ ಎಕ್ಸಸೈಸ್ ನಲ್ಲಿ ನೇವಲ್ ಎಕ್ಸಸೈಸ್ ಆಗಿರಲಿ ಅಂಡ್ ಏರ್ ಎಕ್ಸಸೈಸ್ಗಳಾಗಿರಲಿ ಅಲ್ಲಿ ಹೆಲ್ಪ್ ಆಗ್ತದೆ ಇದು. ದಟ್ ಈಸ್ ವೈ ವಿ ಹ್ಯಾವ್ ಬ್ರಾಟ್ ದಿಸ್ ಒನ್. ಓಕೆ, ಅಂಡ್ ಆಲ್ಸೋ ಏರ್ ಟು ಏರ್ ರಿಫ್ಯೂಲಿಂಗ್. ಓಕೆ, ಒಂದು ಏನು ಅಂತಂದ್ರೆ ಇವಾಗ ಅವರ ಒಂದು ವಿಮಾನಗಳು ನಮ್ಮಲ್ಲಿ ಇಂಡಿಯನ್ ಓಷನ್ ಅಲ್ಲಿ ಹೋಗುವಾಗ ಏನಾದರೂ ಫ್ಯೂಲ್ ಕಡಿಮೆ ಆಯಿತು ಅಂದ್ರೆ ದ ಇಂಡಿಯನ್ ಏರ್ ಫೋರ್ಸ್ ವಿಲ್ ಹೆಲ್ಪ್ ದೆಮ್ ಟು ರೀಫ್ಯೂಲ್ ಫಾರ್ ದೆಮ್. ಈ ತರ ಏನು ಅಂತಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ವಿ ಹ್ಯಾವ್ ಬ್ರಾಟ್ ದಿಸ್ ಒನ್ ಆಲ್ಸೋ, ಏರ್ ಟು ಏರ್ refueling arrangement. Okay, that was been allowing the Royal Australian Air Force to extend the operational reach of Indian aircraft. ನಮಗೇನಾದ್ರೂ ನಮ್ಮ ಏರ್ಕ್ರಾಫ್ಟ್ಗಳಿಗೆ ಫ್ಯೂಲ್ ಏನಾದರೂ ಕಡಿಮೆ ಆಯಿತು ಅಂತಂದರೆ ವೈಲ್ ಇಟ್ ಈಸ್ ಗೋಯಿಂಗ್ ಅದ ಏನು ಅಂತಂದರೆ ಈಗ ಏನೊಂದು ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ನೋಡಿ ಸಡನ್ ಆಗಿ ಸಮ್ ಟೈಮ್ಸ್ ಏನು ಅಂದರೆ ಈ ಲಾಜಿಸ್ಟಿಕಲ್ ಏರ್ಕ್ರಾಫ್ಟ್ಗಳಾಗಿರಲಿ ವೆಪನ್ಸ್ ಇರುವಂಥ ಏರ್ಕ್ರಾಫ್ಟ್ ಆಗಲಿ ಫ್ಯೂಲಿಂಗ್ ಏನು ಅಂತಂದರೆ ತುಂಬ ಕಡಿಮೆ ಆಗುವಂಥ ಚಾನ್ಸಸ್ ಇರ್ತದೆ. ಅವಾಗ ಏನಂತಂದರೆ ಆಸ್ಟ್ರೇಲಿಯನ್ ಏರ್ಕ್ರಾಫ್ಟ್ ವಿಲ್ ಹೆಲ್ಪ್ ಅಸ್ ಬೈ ರಿಫ್ಯೂಲಿಂಗ್ ಆ್ಯಂಡ್ ಇಟ್ ಈಸ್ ವೈಸ್ ವರ್ಸಾ. ಇದು ಕೂಡ ಹೆಲ್ಪ್ ಆಗ್ತದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್ಗಳನ್ನು ಕೂಡ ತೊಗೊಂಡಿದ್ದೀವಿ. ಯಾವುದು ಅಂತಂದರೆ ಆಸ್ಟ್ರಾ ಹಿಂದ್ ಅಂತ ಹೇಳಿ, ಅಂದರೆ ಆಸ್ಟ್ರೇಲಿಯಾ ಮತ್ತು ಹಿಂದೂಸ್ತಾನ್. ಆಸ್ಟ್ರಾ ಹಿಂದ್ ದಟ್ ಈಸ್ ರಿಗಾರ್ಡಿಂಗ್ ದ ಆರ್ಮಿ ಎಕ್ಸಸೈಸ್. ಆರ್ಮಿ ಎಕ್ಸಸೈಸ್ದು ಹೆಸರೇನಿದೆ ಆಸ್ಟ್ರಾ ಹಿಂದ್ ಅಂತ ಹೇಳಿ. ಆ್ಯಂಡ್ ನೇವಿದೇನಿದೆ ಆಸಿ ಇಂಡೆಕ್ಸ್ ಅಂತ ಹೇಳಿ, ಅಂದರೆ ಆಸ್ಟ್ರೇಲಿಯಾ ಇಂಡಿಯಾ ಎಕ್ಸಸೈಸ್ ಅಂತ ಹೇಳಿ. ಆಸ್ಟ್ರೇಲಿಯಾ ಇಂಡಿಯಾ ಎಕ್ಸಸೈಸ್ ದಟ್ ಈಸ್ ರಿಗಾರ್ಡಿಂಗ್ ದ ನೇವಿ. ಆ್ಯಂಡ್ ಆಲ್ಸೋ ವಿ ಆರ್ ಹ್ಯಾವಿಂಗ್ ದ ಅದರ್ ಕೈಂಡ್ಸ್ ಆಫ್ multilateral exercise also such as pitch black and Malabar, and that was a decade of the careful relationship building as well. ತುಂಬಾ ವರ್ಷಗಳ ಹಿಂದೆ ಏನು ಅಂತಂದ್ರೆ ಈ ಮಲಬಾರ್ ಎಕ್ಸಸೈಸ್ ಕೂಡ that belongs to the India Australia exercise joint exercise itself. and ಒಂದು ಹೊಸದಾಗಿ ಮತ್ತೆ ಒಂದು ಏನು ಅಂತಂದ್ರೆ we have brought this one also, acquisition of new technologies under the AUKUS. AUKUS ಅಂದರೆ A stands for ಆಸ್ಟ್ರೇಲಿಯಾ UK US. ಆಸ್ಟ್ರೇಲಿಯಾ UK US ಇವುಗಳು ಏನು ಮಾಡ್ಕೊಳ್ತಾ ಇದ್ದೇವೆ ಅಂದರೆ ದೇ ಆರ್ ಬ್ರಿಂಗಿಂಗ್ ಅ ನ್ಯೂ ಟೆಕ್ನಾಲಜೀಸ್. ಅವುಗಳ ಜೊತೆನೂ ಕೂಡ ವಿ ವಾಂಟೆಡ್ ಟು ಟೈ ಅಪ್. ಓಕೆ, ದಿಸ್ ಈಸ್ ವಾಟ್ ದಿ ಇನಿಷಿಯೇಟಿವ್ಸ್ ಹ್ಯಾವ್ ಬಿನ್ ಟೇಕಿಂಗ್ ನಾವ್. ಆ್ಯಂಡ್ ನಾವು ಏನು ಅಂತಂದರೆ ಇವಾಗ ನಾವು ವಿ ಆರ್ ಸ್ಟ್ರೆಂಥನಿಂಗ್ ಓನ್ಲಿ ರಿಗಾರ್ಡಿಂಗ್ ದ ನೇವಿ ಎಕ್ಸಸೈಸ್ ಬಿಕಾಸ್ ಇಟ್ ಈಸ್ ಫೀಲ್ಡ್ ಆಫ್ ರಿಗಾರ್ಡಿಂಗ್ ದ ಓಷಿಯನ್ ಹಿಯರ್ ಆಸ್ ಯು ಹ್ಯಾವ್ ಸೀನ್ ಇನ್ ಅ ಮ್ಯಾಪ್. ಹೌದಾ, ಮ್ಯಾಪ್ನಲ್ಲಿ ನೋಡಿದಾಗ ಏನು ಗೊತ್ತಾಗ್ತದೆ ನಮಗೆ, ಓನ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಮಚ್ ಆನ್ ನೇವಿ ಹಿಯರ್ ಬಿಕಾಸ್ ದೇರ್ ಇಸ್ ಅ ಓಷಿಯನ್. ಓಕೆ, ಏನು ಅಂತಂದರೆ ನೇವಿ ಎಕ್ಸಸೈಸ್ನ ಸ್ಟ್ರೆಂಥನ್ ಅಪ್ ಮಾಡ್ಕೊಳ್ತಾ ಬಂದಿದ್ದೀವಿ. ಬಟ್ ಏನಂದರೆ ನಾವು ವಿ ಶುಡ್ ಕಾನ್ಸಂಟ್ರೇಟ್ ಆನ್ ಆರ್ಮಿ ಆಸ್ ವೆಲ್ ಆಸ್ ದಿ ಏರ್ ಫೋರ್ಸ್. ಬರೀ ನೇವಿ ಜಾಯಿಂಟ್ ಎಕ್ಸಸೈಸ್ನ ಅಷ್ಟೇ ಮಾಡಬಾರ್ದು. ಓಕೆ, ನೇವಿ ಎಕ್ಸಸೈಸ್ ಅಷ್ಟೇ ನಾವು ಕಾನ್ಸಂಟ್ರೇಷನ್ ಮಾಡಬಾರ್ದು. Now we should go up with the army as well and also the air force. All these three armed forces should be strengthened up with the Australia ಅಂತ ಹೇಳಿ. ಓಕೆ, ಒಂದು ಜಾಯಿಂಟ್ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ಬೇಕು ವಿತ್ ದಿ ಆಸ್ಟ್ರೇಲಿಯಾ ಅಂತ ಹೇಳಿ. ಲೆಟ್ ಅಸ್ ಅನಲೈಸ್ ಯಾ. ಓಕೆ, ಸಿ ಆಸ್ ಐ ವಾಸ್ ಟೆಲಿಂಗ್ ಸ್ಟ್ರಾಟಜಿಕ್ ಅಲೈನ್ಮೆಂಟ್ ನೋಡಿ, ಆಸ್ಟ್ರೇಲಿಯಾ ಬಿಡ್ಜಸ್ ದಿ ಇಂಡಿಯನ್ ಆ್ಯಂಡ್ ಪೆಸಿಫಿಕ್ ಓಷನ್. ಆಸ್ ವಿ ನೋ ದಟ್ ಇಂಡಿಯಾ ಎಲ್ಲಿದೆ, ಇಂಡಿಯನ್ ಓಷನ್ ಹತ್ರ ಇದೆ, ಆ್ಯಂಡ್ the Australia is surrounded by the Pacific Ocean. Okay, India is growing the naval ambition. ತುಂಬ ಏನು ಅಂತಂದ್ರೆ ನೇವಿ ಕಡೆ ತುಂಬ ಕಾನ್ಸಂಟ್ರೇಷನ್ ಕೂಡ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ವಿ ಆರ್ ಹ್ಯಾವಿಂಗ್ ದ ಮರೈನ್ ಸ್ಟ್ರಾಟಜೀಸ್ ಆಸ್ ವೆಲ್ ಫಾರ್ ದಟ್. ಆ್ಯಂಡ್ ದಿಸ್ ಈಸ್ ದ ಆಸ್ಟ್ರೇಲಿಯನ್ ಡಿಫೆನ್ಸ್ ಫೋರ್ಸ್ ಈಸ್ ಸ್ಕಿಲ್ಡ್ ಇನ್ ಕೊಲಿಷನ್ ಆಪರೇಷನ್ ಯಾರ ಜೊತೆ ಅಂದರೆ ಇಂಡಿಯಾ ಜೊತೆ, ADF ಅಂತ ಹೇಳಿ, ಆಸ್ಟ್ರೇಲಿಯನ್ ಡಿಫೆನ್ಸ್ ಫೋರ್ಸ್. ಅಲಾಂಗ್ ವಿತ್ ದಟ್ ಶೇರ್ಡ್ ಕನ್ಸರ್ನ್ ಏನು ಅಂದರೆ ಬೋತ್ ನೇಷನ್ಸ್ ಆರ್ ವೇರಿ ಆಫ್ ಚೈನಾಸ್ ಅಸರ್ಟಿವ್ನೆಸ್.
ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಏನು ಅಂತಂದ್ರೆ ಇಬ್ರಿಗೂ ಏನು ಅಂತಂದ್ರೆ ಈ ಚೈನಾದವರು ತುಂಬಾ ಏನು ಅಂತಂದ್ರೆ ದೇ ಆರ್ ಡಾಮಿನೇಟಿಂಗ್ ಇನ್ ನೇಚರ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೋರ್ಟೇಷನ್, ಅದಾಗಬಾರ್ದು ಅಂತ ಹೇಳಿ. ಬೋತ್ ದಿ ಕನ್ಸರ್ನ್ಸ್ ಆರ್ ದ ಸೇಮ್ ರಿಗಾರ್ಡಿಂಗ್ ದ ಚೈನಾ ಹಿಯರ್. And let us see the evolution of bilateral ties here. ಒಂದು ಬೈಲ್ಯಾಟ್ರಲ್ ಟೈಸ್ಗಳನ್ನು ಪೊಲಿಟಿಕಲ್ ವಿಲ್ ಏನಾಗಬೇಕು, ರ್ಯಾಪ್ ಇರಬೇಕು ಬಿಟ್ವೀನ್ ಬೋತ್ ದ ನೇಷನ್ಸ್. ಆ್ಯಂಡ್ ಫಾರ್ಮಲ್ ಅಗ್ರಿಮೆಂಟ್ಸ್ಗಳಾಗಿರಲಿ. ಯಾವುದಿದೆ ಆಲ್ರೆಡಿ ಐ ಟೋಲ್ ಯು MLSA ಬಗ್ಗೆ ಏನಿದೆ ಹೇಳಿದೆ, ಮ್ಯೂಚುವಲ್ ಲಾಜಿಸ್ಟಿಕ್ಸ್ ಸಪೋರ್ಟಿವ್ ಅಗ್ರಿಮೆಂಟ್. ಆ್ಯಂಡ್ ಆಲ್ಸೋ ಡಿಫೆನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್ ಅರೇಂಜ್ಮೆಂಟ್ ಆಗಿರಲಿ. ಆ್ಯಂಡ್ ದ ಎಕ್ಸಸೈಸಸ್ ಲೈಕ್ ಆಸ್ ಇಂಡೆಕ್ಸ್ ಆಗಿರ್ಬೋದು, ಆಸ್ಟ್ರಾ ಹಿಂದ್ ಆಗಿರ್ಬೋದು, ಪಿಚ್ ಬ್ಲ್ಯಾಕ್ ಆ್ಯಂಡ್ ಮಲಬಾರ್. And these are the different kinds of exercise we are having with the Australia. ಕೇಳುವಂಥ ಚಾನ್ಸಸ್ ಇದೆ. You can write in your mains answer writing as well. And the next is focus on operational area. ಯಾವ್ಯಾವ ಏರಿಯಾಸ್ನಲ್ಲಿ ಫೋಕಸ್ ಮಾಡಬೇಕು ಅಂತ ನೋಡಿದಾಗ we should focus on the shift from symbolic gestures to joint mission and ready operations ಆಗಿರ್ಬೋದು. ಎಕ್ಸಾಂಪಲ್ ನೋಡಿ, ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಶೇರಿಂಗ್. ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಶೇರಿಂಗ್ ಇದು ಏನು ಹೆಲ್ಪ್ ಆಗ್ತದೆ ಅಂದರೆ ಇನ್ ಆರ್ಡರ್ ಟು ಕಾಂಬ್ಯಾಕ್ಟ್ ದ ಟೆರರಿಸಮ್, ಇನ್ ಆರ್ಡರ್ ಟು ಕಾಂಬ್ಯಾಕ್ಟ್ ದ ಡ್ರಗ್ಸ್ ಸ್ಮಗ್ಲಿಂಗ್ನ ತಡೆಗಟ್ಟಕ್ಕೆ ಆ್ಯಂಡ್ ಆಲ್ಸೋ ಟೆರರಿಸಮ್ನ ತಡೆಗಟ್ಟಕ್ಕೆ ಈ ರಿಯಲ್ ಟೈಮ್ ಆಪರೇಷನ್ ತುಂಬ ಈ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಶೇರಿಂಗ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಜಾಯಿಂಟ್ ಪ್ಯಾಟ್ರೋಲ್ಸ್, ಕಾವಲು ಪಡೆಗಳು. ಆ್ಯಂಡ್ ಆಲ್ಸೋ interoperability in a real time combat scenarios. Very important. ಜಾಯಿಂಟ್ ಪ್ಯಾಟ್ರೋಲ್ಸ್. ಏನಾದರೂ ಆಸ್ಟ್ರೇಲಿಯಾಗೆ ಇವಾಗ ಏನಾದರೂ ಧಕ್ಕೆ ಬರ್ತಾ ಇದೆ, ಯಾರಾದರೂ ಒಂದು ವಾರ್ ನಡೆಸ್ತಾ ಇದ್ದಾರೆ ಅಂದ್ರೆ ಇಂಡಿಯಾ ಶುಡ್ ಗಿವ್ ದ ಇಂಟೆಲಿಜೆನ್ಸ್ ರಿಪೋರ್ಟ್ ಫಾರ್ ದಿ ಆಸ್ಟ್ರೇಲಿಯಾ ಗವರ್ಮೆಂಟ್. ಆ್ಯಂಡ್ ಆಸ್ಟ್ರೇಲಿಯಾನವರು ಕೂಡ ನಮ್ಮನ್ನು ಕೂಡ ಕಾವಲನ್ನ ಪಡಬೇಕಾಗ್ತದೆ. ಯಾಕಂದರೆ ನಮಗೂ ಕೂಡ ಇಂಡಿಯಾ ಈಸ್ ಬಿಕಮಿಂಗ್ ದ ಬಿಗ್ ಹಿಂಡ್ರೆನ್ಸ್ ರಿಗಾರ್ಡಿಂಗ್ ದ ಟೆರರಿಸಮ್ ಆಸ್ ವೆಲ್. ಈ ಟೆರರಿಸಮ್ ತುಂಬ ಜಾಸ್ತಿ ಆಗ್ತದೆ ಇಂಡಿಯಾದಲ್ಲಿ ಅಂತ ಬಂದಾಗ ಅವ್ರಿಗೆ ಏನಾದರೂ ಗೊತ್ತಾಯಿತು ಇಂಟೆಲಿಜೆನ್ಸ್ ಶೇರಿಂಗ್ ರಿಪೋರ್ಟ್ನಲ್ಲಿ, ಇಂಟೆಲಿಜೆನ್ಸ್ ಶೇರಿಂಗ್ ಅವ್ರದ್ದು ಒಂದು ಇವಾಗ ನಮಗೆ ವಿ ಆರ್ ಹ್ಯಾವಿಂಗ್ ದ ಡೊಮೆಸ್ಟಿಕ್ ಇಂಟೆಲಿಜೆನ್ಸ್ ಶೇರಿಂಗ್ ದಟ್ IB ವಿಲ್ ವರ್ಕ್ ಆನ್ ದಟ್. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಮಾಡ್ತಾ ಇದೆ ನಮ್ಮದು ಇಂಡಿಯಾದ ಪರವಾಗಿ. ಬಟ್ ಅವ್ರದ್ದು ಆದಂಥದ್ದು ಕೂಡ ಏನು ಮಾಡಬೇಕು ಅಂದರೆ ಇಂಟೆಲಿಜೆನ್ಸ್ ರಿಪೋರ್ಟ್ನ ಶೇರ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಮಾಡಿದ್ರೆ ದೆನ್ ಇಟ್ ವಿಲ್ ಹೆಲ್ಪ್ ಫಾರ್ ಬೋತ್ ದಿ ಕಂಟ್ರೀಸ್. ಮುಂದೆ ಏನು ಅಂತಂದರೆ ಒಂದು ನ್ಯಾಷನಲ್ ಬಾರ್ಡರ್ನ ಸೇವ್ ಮಾಡ್ಕೊಳ್ಬೋದು ಅಂತೇಳಿ. ನೆಕ್ಸ್ಟ್ ಈಸ್ ಸ್ಟ್ರಾಟಜಿಕ್ ಯೂಸ್ ಆಫ್ DA, ದಟ್ ಈಸ್ ಡಿಫೆನ್ಸ್ ಅಟ್ಯಾಚಸ್. And along with that, promote the ideas from lower rank. See, encourage input from junior military officers and researchers to bring a fresh perspectives. ಏನು ಅಂತಂದರೆ ಇವಾಗ ಬರೀ ನೇವಿನಲ್ಲಿ ಮಾತ್ರ ಜೂನಿಯರ್ಸ್ಗಳನ್ನು ನಾವು ಅಲ್ಲೇ ಅಲೋಕೇಟ್ ಮಾಡಿದ್ದೀವಿ. ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ನಮ್ಮವರು ಇಂಡಿಯನ್ ನೇವಿ ಆಫೀಸರ್ಸ್ಗಳು. ದೇ ಹ್ಯಾವ್ ಬಿನ್ ಅಲೋಕೇಟೆಡ್ ಆ್ಯಂಡ್ ದೇ ಆರ್ ವರ್ಕಿಂಗ್ ವಿತ್ ದಿ ಆಸ್ಟ್ರೇಲಿಯಾ ಗವರ್ಮೆಂಟ್ ಆಸ್ ವೆಲ್. ಬರೀ ನೇವಿ ಅಷ್ಟೇ ಮಾಡಬಾರ್ದು, ಇವಾಗ ಆರ್ಮಿ ಆ್ಯಂಡ್ ಏರ್ ಫೋರ್ಸ್ನ ಆಫೀಸರ್ಸ್ಗಳನ್ನೂ ಕೂಡ ಅಲ್ಲಿ ಕಳಿಸ್ಬೇಕು. ಅಲ್ಲಿ ಕಳಿಸಿ ಏನು ಅಂತಂದರೆ ವಿ ಶುಡ್ ಬ್ರಿಂಗ್ ಆಲ್ ಕೈಂಡ್ ಆಫ್ ಡಿಫ್ರೆಂಟ್ ಟೆಕ್ನಾಲಜೀಸ್ನ ಶೇರಿಂಗ್ ಆಗಿರಲಿ, ಇಂಟೆಲಿಜೆನ್ಸ್ ಶೇರಿಂಗ್ ಆಗಿರಲಿ, ಎಲ್ಲವನ್ನು ಕೂಡ ಮಾಡಬೇಕು. ಆ್ಯಂಡ್ ವಿ ಶುಡ್ ಗಿವ್ ದೆಮ್ ದ ರ್ಯಾಂಕಿಂಗ್ ಆಲ್ಸೋ ಫಾರ್ ದೆಮ್. 1 ಸ್ಟಾರ್ ಜಾಸ್ತಿ ಕೊಡುವಂಥ ರ್ಯಾಂಕಿಂಗ್ಸ್ಗಳನ್ನ ಕೂಡ ಕೊಡಬೇಕಾಗ್ತದೆ. ಓಕೆ, ಪ್ರಮೋಟ್ ಫೆಲೋಶಿಪ್ಸ್, ಸ್ಟಾಫ್ ಎಕ್ಸ್ಚೇಂಜಸ್, ಕ್ಲಾಸಿಫೈಡ್ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್. ಓಕೆ, ಇವೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ. This is regarding the article. Okay. Along with this, okay, and also along with this MSME, that is micro small medium enterprises galna kuda ಜಾಸ್ತಿ ಮಾಡಬೇಕಾಗ್ತದೆ. Australian defense value chains. Okay, all this will help us. And MSME X forum anta ಹೇಳಿ, create an India Australia, okay, MSME X forum that will help for both the US ಆಗಿರಲಿ, ಇಂಡಿಯಾ ಆಗಿರಲಿ. ಓಕೆ, ಆ್ಯಂಡ್ ಆಲ್ಸೋ ದ ಇಂಡಸ್. ಓಕೆ, US ಇಂಡಸ್, ಇಂಡಿಯಾ ಇಂಡಸ್ ಅಂತ ಹೇಳಿ X. ದಿಸ್ ಈಸ್ ರಿಗಾರ್ಡಿಂಗ್ ದಿಸ್ ಆರ್ಟಿಕಲ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ದೇ ಹ್ಯಾವ್ ಗಿವನ್ ಹಿಯರ್ ಯಾವ್ಯಾವುದೆಲ್ಲ ಕಾನ್ಸಂಟ್ರೇಷನ್ ಮಾಡಬೇಕು ಅಂತೇಳಿ. ಫಸ್ಟ್ ಏನು ಹೇಳಿದ್ದಾರೆ, ಇನ್ ದ ಫಸ್ಟ್ ಫೋಕಸಿಂಗ್ ಏರಿಯಾನಲ್ಲಿ ಯಾವ್ದು ಹೇಳಿದ್ದಾರೆ ಅಂದರೆ ನೇವಿ ಟು ನೇವಿ ಕಾರ್ಪೊರೇಷನ್ ಬಗ್ಗೆ ಹೇಳಿದ್ದಾರೆ. ಸೆಕೆಂಡ್ನಲ್ಲಿ ದೇ ಹ್ಯಾವ್ ಟೋಲ್ಡ್ ರಿಗಾರ್ಡಿಂಗ್ ದ ಡಿಫೆನ್ಸ್ ಅಡ್ವೈಸರ್ ಬಗ್ಗೆ. ಆ್ಯಂಡ್ ಡಿಫೆನ್ಸ್ ಅಡ್ವೈಸರ್ನ ನಾವಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂದ್ರೆ ಅಪ್ಗ್ರೇಡ್ ಮಾಡಬೇಕು, ರ್ಯಾಂಕಿಂಗ್ 1 ಸ್ಟಾರ್ ರ್ಯಾಂಕಿಂಗ್ ಅಂತ ಹೇಳಿ ಕೊಡಬೇಕಾಗ್ತದೆ. ಎಲ್ಲಿ ಕ್ಯಾನ್ಬೆರಾದಲ್ಲಿ, ಆಸ್ಟ್ರೇಲಿಯಾದಲ್ಲಿರುವಂಥ ಕ್ಯಾನ್ಬೆರಾದಲ್ಲಿ ವಿ ಶುಡ್ ಅಲೋಕೇಟ್ ಅವರ್ ಆಫೀಸರ್ಸ್ ಓವರ್ ದರ್. ರಿಗಾರ್ಡಿಂಗ್ ನೇವಲ್ ಅಫಿಷಿಯಲ್ಸ್ಗಳಾಗಿರಲಿ, ಆರ್ಮಿ ಆ್ಯಂಡ್ ಏರ್ ಫೋರ್ಸ್ ಪರ್ಸನಲ್ಸ್ಗಳಾಗಿರಲಿ, ಅಲ್ಲಿನೂ ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ನೀಡಬೇಕು ಅಂತೇಳಿ ದೇ ಹ್ಯಾವ್ ಗಿವನ್ ಹಿಯರ್. ಇನ್ ದ ಥರ್ಡ್ ಒನ್ ದೇ ಹ್ಯಾವ್ ಗಿವನ್ ರಿಗಾರ್ಡಿಂಗ್ ದಿ
ಸ್ಟಾಫ್ ಅಲೋಕೇಶನ್ ಅಂದರೆ ಸ್ಟಾಫ್ ಕಾಲೇಜ್ ಗ್ರಾಜ್ಯುಯೇಟ್ಸ್ಗಳಾಗಿರಲಿ ಆ್ಯಂಡ್ ರೆಗ್ಯುಲರ್ ವಾರ್ ಗೇಮಿಂಗ್ ಎಕ್ಸ್ಚೇಂಜಸ್ಗಳಾಗಿರಲಿ ತುಂಬ ಏನೋ ಅಂದರೆ ಡಿಸಿಷನ್ ಮೂಲಕ ಒಂದು ಹಂಚ್ಕೊಳ್ಬೇಕಾಗ್ತದೆ ಸ್ಟ್ರಾಟಜೀಸ್ಗಳನ್ನು. ದೇ ಹ್ಯಾವ್ ಗಿವನ್ ಇನ್ ದಿಸ್ ಥರ್ಡ್ ಪ್ಯಾರಾಗ್ರಾಫ್. ಆ್ಯಂಡ್ ಇನ್ ದಿಸ್ ಫೋರ್ತ್ ದೇ ಹ್ಯಾವ್ ಜಸ್ಟ್ important is that they have concentrated on this MRO. What is that MRO? Maintenance, repair and overhaul of naval vessel. Very important ಇದು. ನೋಡಿ ಇಲ್ಲಿ ಏನು ಹೇಳ್ತದೆ ಅಂತಂದ್ರೆ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಕೋಆಪರೇಷನ್ ಎಲ್ಲಿರಬೇಕು ಅಂತಂದ್ರೆ MROದಲ್ಲಿ, ಅಂದ್ರೆ ಮೇಂಟೆನೆನ್ಸ್ ಆಗಿರಲಿ, ರಿಪೇರಿಂಗ್ ಆಗಿರಲಿ, ಓವರ್ ಹಾಲಿಂಗ್ ಆಫ್ ದಿ ನೇವಲ್ ಶಿಪ್. ಏನಾದರೂ ಇವಾಗ ನಮ್ಮದು ಏನಾದರೂ ಮೇಂಟೆನೆನ್ಸ್ ಅಥವಾ ರಿಪೇರಿಗೆ ಬಂತು ವೆನ್ ಇಟ್ ವಾಸ್ ಗೋಯಿಂಗ್ ಟುವರ್ಡ್ಸ್ ದಿ ಆಸ್ಟ್ರೇಲಿಯಾ ಅಂತ ಬಂದಾಗ ದ ಆಸ್ಟ್ರೇಲಿಯನ್ ನೇವಲ್ ಫೋರ್ಸ್ ಶುಡ್ ಹೆಲ್ಪ್ ಅಸ್ ಇನ್ ರಿಪೇರಿಂಗ್ ದ್ಯಾಟ್, ಇನ್ ಮೇಂಟೈನಿಂಗ್ ದ್ಯಾಟ್ ಶಿಪ್. ಓಕೆ, ಈ ಥರನೇ ವೈಸ್ ವರ್ಸ ವಿ ಶುಡ್ ಹ್ಯಾವ್ ದಿಸ್ ಕೈಂಡ್ ಆಫ್ ಏನು ಅಂತಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಓವರ್ ಬೋತ್ ದ ಕಂಟ್ರೀಸ್. ಆ್ಯಂಡ್ ದಿಸ್ ಈಸ್ ರಿಗಾರ್ಡಿಂಗ್ ದ MSME opportunity. As I told you, micro, small, medium enterprises ನಾವು ಏನು ಮಾಡಬೇಕು ಅಂದರೆ ತುಂಬ ಎಸ್ಟಾಬ್ಲಿಷ್ ಮಾಡಬೇಕಾಗ್ತದೆ ಬಿಟ್ವೀನ್ ಬೋತ್ ದ ಕಂಟ್ರೀಸ್. ದಿಸ್ ಈಸ್ ರಿಗಾರ್ಡಿಂಗ್ ದಿಸ್ ಆರ್ಟಿಕಲ್. ಫೈನಲಿ we will see the last article, that is the Indian Institute of Science researchers develop an artificial metal based nanozyme that prevents excess blood clotting. ಇವಾಗ ಏನಾದರೂ ಕಟ್ ಆಯಿತು, ಊಂಡ್ ಆಯಿತು ಅಂತಂದರೆ ಬಾಡಿಗೆ ಏನಾಗ್ತದೆ, ದೇರ್ ವಿಲ್ ಬಿ ಲಾಟ್ ಆಫ್ ಬ್ಲೀಡಿಂಗ್ ಟೇಕ್ಸ್ ಪ್ಲೇಸ್. ತುಂಬ ಬ್ಲೀಡಿಂಗ್ ಆಗ್ತದೆ, ಹೌದಾ? ಅದಕ್ಕೆ ಏನು ಅಂತಂದರೆ ನ್ಯಾಚುರಲಿ ಏನಂದ್ರೆ ಬ್ಲಡ್ ಕ್ಲಾಟಿಂಗ್ ಆಗ್ತದೆ. ಓಕೆ, ಇಫ್ ದೆರ್ ಈಸ್ ಎನಿ ಕಟ್ ನ್ಯಾಚುರಲಿ ಏನಾಗ್ತದೆ, ಬ್ಲಡ್ ಕ್ಲಾಟಿಂಗ್ ಆಗ್ತದೆ. ಬಟ್ ಏನಂದರೆ ಕೆಲವೊಂದಿಷ್ಟು ಜನರಲಿ ಎಕ್ಸೆಸಿವ್ ಬ್ಲಡ್ ಕ್ಲಾಟಿಂಗ್ ಆಗ್ತದೆ. ಓಕೆ, ದೆರ್ ಈಸ್ ಅ ರೀಸನ್ ಫಾರ್ ಎಕ್ಸೆಸಿವ್ ಬ್ಲಡ್ ಕ್ಲಾಟಿಂಗ್ ಆಲ್ಸೋ. ಏನಕ್ಕೆ ಅದು ತುಂಬ ಎಕ್ಸೆಸಿವ್ ಬ್ಲಡ್ ಕ್ಲಾಟಿಂಗ್ ಆಗ್ತದೆ ಅಂತ ಹೇಳಿನೂ ಕೂಡ ನೋಡೋಣ. ಈ ಬ್ಲಡ್ ಕ್ಲಾಟಿಂಗ್ ಏನಾಗಬೇಕು, ನಾರ್ಮಲಿ ಬ್ಲಡ್ ಕ್ಲಾಟಿಂಗ್ ಆಗಬೇಕು, ಅದು ನ್ಯಾಚುರಲಿ ಹೀಲ್ ಆಗಬೇಕು. ಬಟ್ ಕೆಲವೊಂದಿಷ್ಟು ಜನರಲಿ ಏನಂತಂದ್ರೆ ತುಂಬ ಎಕ್ಸೆಸಿವ್ ಬ್ಲಡ್ ಕ್ಲಾಟಿಂಗ್ ಆಗಿ ಅದು ಲಂಪ್ಗಳಾಗ್ಬಿಡ್ತದೆ. ಆ್ಯಂಡ್ ಆಫ್ಟರ್ ಗೆಟಿಂಗ್ ದ ಲಂಪ್ ಅಲ್ಲಿ ಮತ್ತೆ ಏನಂದ್ರೆ ಬ್ಲಡ್ ಫ್ಲೋ ಆಗೋದೇ ಇಲ್ಲ ಓವರ್ ದ ಅದರ್ ಪಾರ್ಟ್ಸ್ ಆಫ್ ದಿ ಬಾಡಿ. ಈ ಥರ ಆದರೆ ಏನಾಗ್ತದೆ, ಬ್ಲಡ್ ಕ್ಲಾಟಿಂಗ್ ಆಯಿತು ಅಂದರೆ ದೇರ್ ವಿಲ್ ಬಿ ಸೀವಿಯರ್ ಡ್ಯಾಮೇಜ್ ಆಸ್ ವೆಲ್. ಸಡನ್ ಆಗಿ ಬ್ರೈನ್ನಲ್ಲಿ ಏನಾದರೂ ಬ್ಲಡ್ ಕ್ಲಾಟಿಂಗ್ ಆಯಿತು ಅಂದರೆ ಬ್ರೈನ್ ಹ್ಯಾಮ್ರೇಜ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಏನಕ್ಕೆ ಈ ಥರ ಆಗ್ತದೆ ಅಂದ್ರೆ ಈ ಪ್ಲೇಟ್ಲೆಟ್ಸ್ಗಳು ಏನು ಮಾಡ್ತದೆ ಅಂದರೆ ಇಫ್ ದೇರ್ ಈಸ್ ಎನಿ ಕಟ್, ಇಫ್ ದೇರ್ ಈಸ್ ಎನಿ ಊಂಡ್ ಇನ್ ಎನಿ ಪಾರ್ಟ್ಸ್ ಆಫ್ ದಿ ಬಾಡಿ, ಅಲ್ಲಿ ಏನಾಗ್ತದೆ ಆ ಕಟ್ ಆಗಿರುವಂಥ ಆ ಊಂಡ್ ಸುತ್ತಮುತ್ತಲ ಏನಾಗ್ತದೆ ಅಂದರೆ ದೀಸ್ ಪ್ಲೇಟ್ಲೆಟ್ಸ್ ವಿಲ್ ಹೆಲ್ಪ್ ಟು ಬ್ಲಡ್ ಕ್ಲಾಟ್ ದ್ಯಾಟ್. ಪ್ಲೇಟ್ಲೆಟ್ಸ್ಗಳು ಹೆಲ್ಪ್ ಮಾಡ್ತದೆ ಬ್ಲಡ್ ಕ್ಲಾಟ್ ಆಗಲಿಕ್ಕೆ. ಬಟ್ ಈ ಪ್ಲೇಟ್ಲೆಟ್ಸ್ಗಳು ಏನಂದರೆ ಎಕ್ಸೆಸಿವ್ ಬ್ಲಡ್ ಕ್ಲಾಟಿಂಗ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ. ಆ್ಯಂಡ್ ಇಟ್ ವಿಲ್ ಲೀಡ್ ಟು ದಿ ಸಮ್ ಆಫ್ ದಿ ಡಿಸೀಸಸ್ ಆಸ್ ವೆಲ್. ಈ ಥರ ಆಗೋದನ್ನು ತಪ್ಪಿಸ್ಬೇಕು ಅಂತಾನೆ ದಿ IISc ರಿಸರ್ಚರ್ಸ್ ಹ್ಯಾವ್ ಇಂಟ್ರೊಡ್ಯೂಸ್ ಆರ್ ಇನೋವೇಟೆಡ್ ದಿ ಮೆಟಲ್ ಬೇಸ್ಡ್ ನ್ಯಾನೋಝೈಮ್ ಆ್ಯಂಡ್ ದ್ಯಾಟ್ ವಿಲ್ ಹೆಲ್ಪ್ ದಿ ಎಕ್ಸೆಸಿವ್ ಬ್ಲಡ್ ಕ್ಲಾಟಿಂಗ್. ಆ್ಯಂಡ್ ಆ ಒಂದು ಮೆಟಲ್ ಬೇಸ್ಡ್ ನ್ಯಾನೋಝೈಮ್ ಅದು ಯಾವುದು ಕಂಟೆಂಟು, ಅದು ಯಾವ ಕಾಂಪೊನೆಂಟ್ ಅಂತ ಹೇಳಿ ಲೆಟ್ ಅಸ್ ಅನಲೈಸ್ ದ್ಯಾಟ್. ಇದು ಪ್ರಿಲಿಮ್ಸ್ ಬೇಸ್ಡ್ ಕ್ವಶನ್. ಲೆಟ್ ಅಸ್ ಅನಲೈಸ್ ಯೋರ್ researchers at the Indian Institute of Science, okay, IISc ಇದೆ ಅಲ್ವಾ, have developed an artificial metal based nanozyme. Okay. They have just developed an artificial metal based nanozyme and that will be used to clamp down on abnormal blood clotting. As I told you, ಒಂದು ಲಂಪ್ ಥರ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಅದನ್ನು ಹೋಗ್ಲಾಡ್ಸಕ್ಕೆ they have introduced this one. Okay. And caused by the conditions like pulmonary thromboembolism ಅಂತ ಹೇಳಿ PTE. And see here, as I was telling you regarding this, normal circumstances ನಲ್ಲಿ ಏನಾಗ್ತದೆ, when a blood vessel is injured, ಏನು ಅಂತಂದ್ರೆ ಏನಾದರೂ ಕಟ್ ಆಗಿರ್ಬೋದು, ಏನಾದರೂ ಬಿದ್ದು ಆರ್ ಎಲ್ಸ್ ಏನಾದರೂ ಒಂದು ಆಕ್ಸಿಡೆಂಟ್ ಆಗಿ ಬ್ಲೀಡಿಂಗ್ ಆಗ್ತಾ ಇರ್ತದೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗ್ತದೆ, ಬ್ಲಡ್ ವೆಸಲ್ ಇಂದ ಅದು ಏನಾಗ್ತದೆ, ದೆರ್ ವಿಲ್ ಬಿ ಹ್ಯೂಜ್ ರಶ್ ಆಫ್ ದ ಬ್ಲಡ್. ತುಂಬ ಜಾಸ್ತಿ ಬ್ಲಡ್ ಹೋಗ್ತಾನೆ ಇರ್ತದೆ. ಆ ಬ್ಲಡ್ ಏನಕ್ಕೆ ಹೋಗ್ತಾ ಇರ್ತದೆ ಅಂತಂದ್ರೆ ಬಿಕಾಸ್ ಆಫ್ ದಿ ಬ್ಲೀಡಿಂಗ್, ಬಿಕಾಸ್ ಆಫ್ ದಿ ಕಟ್. ಕಟ್ ಆಗಿದ್ದಕ್ಕೆ ಅದಕ್ಕೆ ವಿರುದ್ಧವಾಗಿ ಏನು ಅಂತಂದ್ರೆ ಪ್ಲೇಟ್ಲೆಟ್ಸ್ಗಳು ಕೆಲಸ ಮಾಡ್ಬೇಕಿಲ್ಲಿ. ದಿ ಸ್ಪೆಷಲೈಸ್ಡ್ ಬ್ಲಡ್ ಸೆಲ್ಸ್ ಕಾಲ್ಡ್ ಪ್ಲೇಟ್ಲೆಟ್ಸ್ ಗೆಟ್ ಆಕ್ಟಿವೇಟೆಡ್. ಏನಾದರೂ ಕಟ್ ಆಯಿತು ಅಂದರೆ ಅಲ್ಲಿ ಪ್ಲೇಟ್ಲೆಟ್ಸ್ಗಳು ಆಕ್ಟಿವೇಟ್ ಆಗ್ತದೆ. ಪ್ಲೇಟ್ಲೆಟ್ಸ್ಗಳು ಆಕ್ಟಿವೇಟ್ ಆಗಿ ಏನು ಮಾಡ್ತದೆ, ದಿ ಕ್ಲಸ್ಟರ್ ಟುಗೆದರ್, ಹೊಂದಾಣಿಕೆಯಿಂದ ಬಂದು ಏನಾಗ್ತದೆ ಅರೌಂಡ್ ದಟ್ ಕಟ್.
ಓಕೆ ಅರೌಂಡ್ ದಟ್ wound ಏನು ಮಾಡ್ತದೆ ಅಂದರೆ ಇಟ್ ವಿಲ್ ಫಾರ್ಮ್ ದಿ ಪ್ರೊಟೆಕ್ಟಿವ್ ಬ್ಲಡ್ ಕ್ಲಾಟ್ಸ್. ಬ್ಲಡ್ ಕ್ಲಾಟ್ಸನ್ನ ಫಾರ್ಮ್ ಮಾಡ್ತದೆ. ಯಾವ್ದು ಮಾಡ್ತದೆ? ಪ್ಲೇಟ್ಲೆಟ್ಸ್ಗಳು ಮಾಡ್ತದೆ. ದಿಸ್ ಪ್ರಾಸೆಸ್ ನೋನ್ ಆಸ್ ದಿ ಬ್ಲಡ್ ಕ್ಲಾಟಿಂಗ್ ಕ್ಯಾಸ್ಕೇಡ್. ಹಿಮೋಸ್ಟಾಸಿಸ್ ಅಂತ ಕೂಡ ಕರಿತೀವಿ. ಓಕೆ ಹಿಮೋಸ್ಟಾಸಿಸ್ ಅಂತ ಕೂಡ ಇನ್ವಾಲ್ವ್ಸ್ ಅ ಕಾಂಪ್ಲೆಕ್ಸ್ ಸೀರೀಸ್ ಆಫ್ ಪ್ರೋಟೀನ್ ಇಂಟ್ರಾಕ್ಷನ್ ಟ್ರಿಗರ್ಡ್ ಬೈ ಸಿಗ್ನಲ್ಸ್ ಫ್ರಮ್ ಸೈಕಾಲಜಿಕಲ್ ಅಗೋನಿಸ್ಟ್ ಅಂತ ಹೇಳಿ. ದಿಸ್ ಈಸ್ ನಾಟ್ ಮಚ್ ಇಂಪಾರ್ಟೆಂಟ್. ಬಟ್ ಏನು ಅಂದರೆ ಈ ಕೊಲಾಜನ್ ಮತ್ತು ಈ ಥ್ರಾಂಬಿನ್ ದಟ್ ವಿಲ್ ಹೆಲ್ಪ್ ಓಕೆ ಇನ್ ಆರ್ಡರ್ ಟು ಬ್ಲಡ್ ಕ್ಲಾಟ್. ಬ್ಲಡ್ ಕ್ಲಾಟ್ ಮಾಡ್ಲಿಕ್ಕೆ ಯಾವ್ದು ಹೆಲ್ಪ್ ಆಗ್ತದೆ? ಕೊಲಾಜನ್ ಆಸ್ ವೆಲ್ ಆಸ್ ಎ ಥ್ರಾಂಬಿನ್ ಅಂತ ಹೇಳಿ. ಹವೆವರ್ ಬಟ್ ನೋಡಿ ಇಲ್ಲಿ ಏನು ಅಂತಂದರೆ ಹಿಯರ್ ಯು ವಿಲ್ ಸಿ ದಟ್ ಓಕೆ ಈ ನ್ಯಾನೋಸೈಮ್ಸ್ಗಳನ್ನು ಈ ಎಕ್ಸೆಸಿವ್ ಬ್ಲಡ್ ಕ್ಲಾಟಿಂಗ್ ಆಗಬಾರ್ದು, ಎಕ್ಸೆಸಿವ್ ಪ್ಲೇಟ್ಲೆಟ್ಸ್ಗಳು ಏನು ಮಾಡಬಾರ್ದು ಅಂತಂದರೆ ಈ ಒಂದು ಲಂಪ್ಸ್ನ ಮಾಡಬಾರ್ದು ಅಂತ ಹೇಳಿ ದೇ ಹ್ಯಾವ್ innovated this one. Which one is that? The team found that a spherical shaped vanadium pentoxide V2O5, vanadium pentoxide V2O5, this helps for excessive blood clotting. Very important ಇದು. Okay ಈ ನ್ಯಾನೋಸೈಮ್ ಏನು ಮಾಡ್ತದೆ? that will be helping in order to excess of the blood clotting ಆಗೋದನ್ನು ತಡೆಗಟ್ತದೆ. ಅದು ಪ್ರಿವೆನ್ಷನ್ ಆಫ್ ದಿ ಎಕ್ಸೆಸಿವ್ ಬ್ಲಡ್ ಕ್ಲಾಟಿಂಗ್. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಪರ್ಪಸ್. V2O5 ದಟ್ ಈಸ್ ವೆನಾಡಿಯಮ್ ಪೆಂಟಾಕ್ಸೈಡ್ ಅಂತ ಹೇಳಿ. And they have given regarding that details. Okay. This is regarding the article. Okay. We have analyzed all the articles of today's in the newspaper. Okay. I hope you have analyzed all these articles and just go through these in detail. Okay. Thank you so much and let us wind up the class. Let's see you tomorrow. Thank you.